ಗರಿಲ್ ಕಟ್ಟಿರೋದು. ಗುಡ್ ಮಾರ್ನಿಂಗ್ ಖುಷಿ. ಚಲ ಪುಟ ಪುಟ ಏ ಪುಟ ಪ್ರತಾಪು ಸಾರಿ ಕೀನಿ ಕೋಟಿ ಅಂತ ಅಲ್ಲ, ಇದು ಏನಂತಾರೆ ಇದಕ್ಕೆ? ಇಷ್ಟೊಂದ್ ದಿವಸ ಆದ್ಮೇಲೆ ಟ್ರೈನ್ ಬರ್ತಿರೋದು ನಾನು ಸಖತ್ ಖುಷಿ ಆಗ್ತಿದೆ. ಪುಣ್ಯಕ್ಷೇತ್ರಗಳಲ್ಲೇ ತರ್ಬೇಕಂತೆ ಹೇಳಿದ್ದೆ, ಹೇಳ್ತಾ ಇದ್ದೀನಿ. ಜನಕ್ಕೆ ಬೋರ್ ಆಗ್ಬಿಟ್ಟಿರುತ್ತೆ ನಾನು ಮಾತಾಡಿರೋದು. ಇಬ್ಬರೇ ಹೋಗ್ಬೇಕು ಅಂತ ಯಾಕೆ ಡಿಸೈಡ್ ಮಾಡಿರೋದು ಅಂದ್ರೆ, ಇವಾಗ ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ವೆಲ್ಕಮ್ ಬ್ಯಾಕ್ ಟು ವರುಣ್ ಆರಾಧ್ಯಾಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಯಾಕೆ ಅವ್ನ ವ್ಲಾಗಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾನು ನಮ್ಮ ಗುಂಡ ಮತ್ತು ಪ್ರತಾಪ್ ಅವರು ತಿರುಪತಿ ಹೋಗ್ತಿದ್ದೀವಿ. ಬಿಕಾಸ್ ಒಂದು ಚಿಕ್ಕ ಅರಕೆ ಇತ್ತು. ನಮ್ಮ ಅತ್ತೆಯವರು ಅಂದರೆ ಪ್ರತಾಪ್ ಅವ್ರ ಅಮ್ಮ ಗಂಡು ಮಗು ಹುಟ್ಟಿದ್ರೆ ಮಗು ತೂಕದಷ್ಟು ದುಡ್ಡು ಹಾಕಿ ತುಲಾಭಾರ ಮಾಡಿಸ್ತೀನಿ ಅಂತ ಹರಕೆ ಹೊಡ್ಕೊಂಡಿದ್ರು ಗಂಡು ಮಗು ಆದರೆ ಅಂತ. ಸೊ ಹಾಗಾಗಿ ನಾವಿವಾಗ ತಿರುಪತಿಗೆ ಹೊರಟಿದ್ದೀವಿ. ಸೊ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ತುಂಬ ಬಿಸಿಲು ಶೆಕೆ ಇರುತ್ತೆ. ಹಾಗಾಗಿ ನಾನು ಪ್ರತಾಪು ಮತ್ತು ಗುಂಡ 3 ಜನ ಹೋಗ್ತಾ ಇರೋದು. ಕುಶಾನಿ ಇಲ್ಲ, ಪುಟ್ಟ ಇಲ್ಲ, ಅಮ್ಮ ಇಲ್ಲ. ಈ ಬ್ಲಾಗಲ್ಲಿ ಯಾರೂ ಇಲ್ಲ, ಜಸ್ಟ್ ಮೀ, ಗುಣ ಆ್ಯಂಡ್ ಪ್ರತಾಪ್ ಅಷ್ಟೇ. ಸೊ ಇವಾಗ ನಾವು ಮೆಜೆಸ್ಟಿಕಲ್ಲಿ ಇದ್ದೀವಿ, ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸ್ಲೀಪರ್ ಕೋಚ್ ಆಲ್ರೆಡಿ ಬುಕ್ ಆಗಿದೆ ಟ್ರೈನು. ಸೊ ಬೇಗ ಬಂದಿದ್ದೀವಿ. ಟೈಮ್ ಇವಾಗ ಎಷ್ಟಮ್ಮ? 12:30. ಇವಾಗ 1:30 ಇರೋದು ಟ್ರೈನ್ ನಮಗೆ. 1:25 ಆಲ್ಮೋಸ್ಟ್. ಎಸ್ ಮುದಮ್ಮ, ಹಾಯ್. ಹೌ ಆರ್ ಯು? ಐ ಆಮ್ ಗುಡ್. ಇವತ್ತು ಫಸ್ಟ್ ಟೈಮ್ ನಾವಿಬ್ರೇ ಹೋಗ್ತಾ ಇರೋದು. ಸೊ ಹೌ ಯು ಆರ್ ಫೀಲಿಂಗ್? ತುಂಬಾ ಖುಷಿ ಆಗ್ತದೆ, ಮತ್ತೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಅಲ್ವಾ? ಫಸ್ಟ್ ಟೈಮ್ ನಾವಿಬ್ರು ಮಗುನ್ ಕರ್ಕೊಂಡು ಹೋಗ್ತಾ ಇರೋದು. ಹೌದು, ಒಟ್ಟಿಗೆ ಓಡಾಡಿದೀವಿ ಬೇರೆ ಕಡೆ, ಬಟ್ ಮಗು ಕರ್ಕೊಂಡು ಟ್ರಿಪ್ ಗಿಪ್ ಅಂತೆಲ್ಲ ಹೋಗಿದೀವಿ. ಅಮ್ಮ ಇಲ್ದೆ ಹೋಗಿರೋದು ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್ ಅಂಡ್ ಮೇನ್ ಆಗಿ ಫಸ್ಟ್ ಟೈಮ್ ಒಂದ್ ಮಗುಗೆ ಅರ್ಕೆ ತೀರ್ಸಕ್ಕೋಸ್ಕರ ಮಗುಗೋಸ್ಕರ ಹೋಗ್ತಾ ಇರೋದು ಇದೆ ಫಸ್ಟ್ ಟೈಮ್ ಅನ್ಸುತ್ತೆ. ಮುಂಚೆ ಇವಾಗ ಎಲ್ಲ ತುಂಬಾ ಜನ ಕೇಳ್ಬೋದು, ಏನಕ್ಕೆ ನೀವಿಬ್ರೇ ಹೋಗ್ತಾ ಇದೀರಾ, ಅಪ್ಪ ಅಮ್ಮ ಏನಕ್ಕೆ ಬಂದಿಲ್ಲ ಅಂತ. ಇವಾಗ ತಿರುಪತಿಲಿ 300 ರೂಪೀಸ್ ಟಿಕೆಟ್ ಬುಕ್ ಮಾಡ್ಬೇಕು. ಅದು ಫ್ಲಾಶ್ ಸೇಲ್ ತರ ಹೋಗುತ್ತೆ. ಮಾಡಿ 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 ಸಾಕಾಗೋಯ್ತು, ಸಿಕ್ಕೇ ಇಲ್ಲ. 4-5 ಸರಿ ಟ್ರೈ ಮಾಡಿದೆ, ಸಿಕ್ಕಿಲ್ಲ. ನೆಕ್ಸ್ಟ್ ಟೈಮ್ ಅಮ್ಮನ್ನ ಪಕ್ಕ ಕರ್ಕೊಂಡು ಹೋಗ್ತೀನಿ, ನಮ್ಮಮ್ಮ ಎಲ್ಲಾರನ್ನೂ ಕರ್ಕೊಂಡು ಹೋಗ್ತೀನಿ. ಸೊ ಅಜ್ಜಿನೂ ಬರ್ಬೇಕು ಅಂತ ಇದ್ರೆ ಅವ್ರು ಕರ್ಕೊಂಡು ಹೋಗ್ತಿದ್ದೀನಿ. ನಮ್ಮ ದೊಡ್ಡಮ್ಮ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಗೈಸ್, ಮೇನ್ ಆಗಿ ಏನಂತಂದ್ರೆ, ಇವಾಗ ನಾವಿಬ್ರೇ ಹೋಗ್ಬೇಕು ಅಂತ ಯಾಕೆ ಡಿಸೈಡ್ ಮಾಡಿರೋದು ಅಂದ್ರೆ, ಇವಾಗ ಕ್ಯೂ ಅಲ್ಲಿ ಹೋಗ್ಬೇಕಂದ್ರೆ ನಿಜ ಆಗ್ದಿರೋ ಮಾತು. ಆಲ್ರೆಡಿ ನಾನು ಒಂದ್ಸರಿ ಅನುಭವಿಸ್ಬಿಟ್ಟಿದ್ದೀನಿ. ತುಂಬಾ ಕಷ್ಟ ಆಗುತ್ತೆ, ಮಕ್ಳು ಹಿಡ್ಕೊಂಡು ಹೋಗಕ್ಕಾಗಲ್ಲ. 1 year ಇಂದ ಒಳಗಡೆ ಇರೋ ಮಕ್ಕಳಿಗೆ ಒಂದ್ ಸ್ವಲ್ಪ ಸ್ಪೆಷಲ್ ಎಂಟ್ರಿಯಿಂದ ಸ್ಪೆಷಲ್ ಎಂಟ್ರಿ. ಹೌದು, 1 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಡೈರೆಕ್ಟ್ ದರ್ಶನ ಕೊಡ್ತಿದಂತೆ. ಇದು ಆಲ್ರೆಡಿ ತುಂಬಾ ದಿವಸದಿಂದ ನಡೆದಿದೆ. ಸೊ ನಮಗೆ ಗೊತ್ತಾಗ್ಲಿಲ್ಲ, ಬಟ್ ಇವಾಗ ಗೊತ್ತಾಗಿರೋದ್ರಿಂದ ತಕ್ಷಣ ಇನ್ನೊಂದು 2 months ಅಷ್ಟೇ. ಇನ್ ಜೂನ್ ಅಲ್ಲಿ ಅವನಿಗೆ 1 year ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಅದಕ್ಕೂ ಮುಂಚೆ ಹೋದ್ರೆ ಒಳ್ಳೇದು. ಆಮೇಲೆ 3 months ಇದ್ದಾಗಲೇ ಹೋಗೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ಮಗು ತೂಕದಷ್ಟು ದುಡ್ಡು ಹಾಕ್ಬೇಕಲ್ಲ, ಅದಕ್ಕೆ ಕಡಿಮೆ ಇದ್ದಾಗಲೇ ಹೋಗೋಣ ಅನ್ಕೊಂಡ್ವಿ. ಬಟ್ ಆಗ್ಲಿಲ್ಲ. ಅಷ್ಟ್ ಅದಕ್ಕೂ ಮೇನ್ ಆಗಿ ಏನಂದ್ರೆ, ಈ ನಾಯಿಗಳೊಂದು ದೇವ್ರು ನಮ್ಮನ್ನ ಕರ್ಸ್ಕೊಂತಾನೆ, ನಾವು ಹೋಗೋದಲ್ಲ. ನಾವು ತುಂಬಾ ದಿವಸದಿಂದ ಪ್ಲಾನ್ ಮಾಡ್ತಿರ್ತೀವಿ, ಬಟ್ ದೇವ್ರು ಈ ಟೈಮಲ್ಲಿ ಕರ್ಸ್ಕೊಂಡಿದ್ದೀನಿ ಅಂದ್ರೆ ಎಲ್ಲ ದೇವ್ರ ಇಚ್ಛೆ ಅದು. ಇವಾಗ ಏನೇನ್ ಮಾಡ್ತೀವಿ ಮುಂದೆ ಇನ್ನೂ ಹೆಂಗ್ ಆಗುತ್ತೆ ಒಳಗಡೆ ಎಲ್ಲ ತೋರ್ಸಕ್ ಆಗೋದಿಲ್ಲ. ನೋಡೋಣ ನೋಡೋಣ. ಆದಷ್ಟು ನಾವು ಫುಲ್ ಜರ್ನಿನ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಗೈಸ್, ಇವಾಗ ಸ್ನ್ಯಾಕ್ಸ್ ಶಾಪಿಂಗ್ ಆಯಿತು. ಟ್ರೈನಲ್ಲಿ ಹೋಗ್ಬೇಕಂದ್ರೆ ಮೇನ್ ಇದು ಬೇಕು. ಬೆಳಗ್ಗೆ ಹೊತ್ತು ಹೋಗ್ಬೇಕಂದ್ರೆ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಇವಾಗ ಒಂದೇ ಒಂದು ತಗೊಂಡಿರೋದು. ಬಿಕಾಸ್ ಏನಂದರೆ ನಾನು ಈ ನಡುವೆ ತುಂಬ ಸ್ವೀಟ್ ತಿನ್ನೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನಂದು. ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ಇವಾಗ ಬರ್ಬೇಕಾದ್ರೆ ಚೆನ್ನಾಗಿ ಮೈಸೂರು ಪಾರ್ಕ್ ತಿನ್ಕೊಂಡ್ಬಂದ್ಬಿಟ್ಟೆ. ಮೈಸೂರು ಪಾರ್ಕ್ ತಿನ್ಕೊಂಡ್ಬಂದ್ಬಿಟ್ಟೆ. ಸಖತ್ ಮಕ್ಕೊಡ್ದಂಗೆ ಆಗ್ಬಿಟ್ಟಿದೆ. ಬರ್ಬೇಕಾದ್ರೆ ಇವಾಗ ತಿನ್ಕೊಂಡ್ಬಂದೆ. ಅವನು ಟ್ರೈನ್ ಹೋಗ್ತಿದೆ. ಎಷ್ಟೊಂದು ದಿವಸ ಆದ್ಮೇಲೆ ಟ್ರೈನಲ್ಲಿ ಬರ್ತಿರೋದು ನಾನು ಸಖತ್ ಖುಷಿ ಆಗ್ತಿದೆ. ಬರೀ ಇಂಜಿನ್ ಹೋಗ್ತಿರೋದು, ಟ್ರೈನ್ ಅಲ್ಲ. ಸೊ ಏನ್ ಗೊತ್ತಾ, ಒಂದು ವಸ್ತುದಾಕಿ ಪೂಜೆ ಮಾಡಿದ್ವಲ್ಲ, ಅವಾಗ ಸ್ವೀಟ್ ತಂದಿದೆ ಮೈಸೂರು ಪಾರ್ಕ್. ಸರಿ ತಿನ್ಬಿಟ್ಟಿದೀನಿ. ಮಕ್ಕಿ ಹೊಡೆದಾಗ ಆಗ್ತಿದೆ ನನಗೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ 100 ಪಾಸ್ ಇದ್ದು. ಈ ಮೇಲ್ಗಡೆ ಟ್ರೈನ್ ಹೋಗ್ತಾ ಇರ್ತವೆ ಅಲ್ಲ ಮುಂದಮ್ಮ. ಇದು 2 and 3 ಹಿಂಗ್ ಹೋಗ್ಬೇಕು. 5 and 6 ಇದೆಯಲ್ಲ, ಅಲ್ಲಿ ಹೋಗ್ಬೇಕು ನಾವು. ಅಷ್ಟೂರ ಹೋಗ್ಬೇಕು. ಮುಡಿಗೆ ಯಾವ್ದೋ ಒಂದು ಟನಲ್ ಒಳಗಡೆ ಹೋದಂಗ ಆಗ್ತೈತೆ. ಒಬ್ಬೊಬ್ರೆ ಬರ್ಬೇಕಾದ್ರೆ ಸಖತ್ ಭಯ ಆಗುತ್ತೆ. ಹೌದು. ಮತ್ತೆ ನಾನು ಈ ಬ್ಲಾಗ್ ಇಂದ ನಾನು ಪುಟ್ಟಂಗೆ ಏನೋ ಹೇಳ್ತಿರ್ಬೇಕು. ಸೊ ಇದನ್ನ ಎಡಿಟ್ ಮಾಡೋದು ಅವನ್ನೇ 100%. ಸೊ ಎಡಿಟ್ ಮಾಡ್ತಿರ್ತೀಯಲ್ಲ ಪುಟ್ಟ ಏ ಪುಟ್ಟ ಕೇಳಿಸ್ಕೊ, ಈ ಬ್ಲಾಗ್ ದುಡ್ಡು ನಂಗೆ, ಈ ಬ್ಲಾಗ್ ಪೇಮೆಂಟ್ ನನಗೆ. ಅಕ್ಕನಿಗೆ ಪೇಮೆಂಟ್ ಹಾಕಿ ಸುಮ್ಮನೆ ನೋಡಿ, ನೀನು ಇಷ್ಟ, ನೀನು ಕೊಡೋದಿಲ್ಲ ಕೊಡು, ಇಲ್ಲ ಅಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಯ್ಯೋ ಮಳೆ ನೀರು
ಸರಿ ಓಕೆ. ಹೇಳ್ತಿರ್ತಾನೆ ಸೊ ಈ ಬ್ಲಾಗಿನ್ ಪೇಮೆಂಟ್ ಎಡಿಟ್ ಕಟ್ ಆಗಿರುತ್ತೆ. ಇದು ಎಡಿಟ್ ಮಾಡಂಗಿಲ್ಲ, ಸುಮ್ಮನೆ ಹಾಕಿ ಕಾಮಿಡಿಗೆ ಚೆನ್ನಾಗಿರುತ್ತೆ. ಸೊ ಈ ವಾಯ್ಸ್ ಕೇಳಿ ಈ ಕಾಮೆಂಟ್ರಿ ಕೇಳಿದ್ರೆ ತುಂಬ ದಿವಸ ಆಗಿತ್ತು ಟ್ರೈನ್ದು. ಓಕೆ ಫೈನಲಿ ಇವಾಗ ಹೊರಟಿದ್ದೀವಿ. ಪ್ಲಾಟ್ಫಾರ್ಮ್ 5 ಸೊ ಗೈಸ್, ಮೇನ್ ಆಗಿ ಈ ವ್ಲಾಗ್ ಮಾಡೋಕ್ಕೆ ಏನು ಕಾರಣ ಅಂದರೆ, ಇವಾಗ ಕುಶಾನ್ ಇದೊಂದು ಪ್ರತಿಯೊಂದು ಎಲ್ಲಾನು ಡಾಕ್ಯುಮೆಂಟ್ಸ್ ಇದೆ. ಲೈಕ್ ಅವಳಿಗೆ ತೊಟ್ಲು ಶಾಸ್ತ್ರ ಮಾಡಿದ್ದು, ಮುಡಿ ಕೊಟ್ಟಿದ್ದು, ಕಿವಿ ತಿರ್ಸಿದ್ದು, ಆಮೇಲೆ ಒಂದು ಪ್ರತಿಯೊಂದು ನಾನು ಅಲ್ಲಿ ಲೈಕ್ ನಾನು 9 ತಿಂಗಳಾದ್ಮೇಲೆ ಬಾಣಂತರ ಮುಗಿಸ್ಕೊಂಡು ಹೋಗಿದ್ದು, ಪ್ರತಿಯೊಂದು ಅವಳಿಗೆ ಎಲ್ಲಾನು ಇದೆ. ಅವಳು ಫಸ್ಟ್ ನಡೆದಿದ್ದು. ಸೊ ಅದೇ ಥರ ಇವಂದು ಇರಬೇಕಂತ ನನಗೆ ತುಂಬಾ ಆಸೆ. ಅವಳು ನಾವು ಹೆಂಗೆ ಜಾಸ್ತಿ ವ್ಲಾಗಲ್ಲಿ ತೋರಿಸಿ ಡಾಕ್ಯುಮೆಂಟ್ ಮಾಡ್ತಿದ್ವಿ, ಅದೇ ಥರ ನಾವು ಗುಣವನ್ನ ಜಾಸ್ತಿ ತೋರಿಸ್ತಾನೆ ಇಲ್ಲ. ಅದೇನೋ ಗೊತ್ತಿಲ್ಲ, ಫಸ್ಟ್ ಬೇಬಿ ಮಾತ್ರ ಹಂಗೆ ಅಂತ ಎಷ್ಟೊಂದು ಜನ ಹೇಳೋದು ಕೇಳಿದ್ದೀನಿ. ಬಟ್ ರಿಯಾಲಿಟಿಯಾಗಿ ಇವಾಗ ಗೊತ್ತಾಗ್ತಿದೆ. ಇವನಲ್ಲಿ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಗೊತ್ತಿಲ್ಲ. ಆಮೇಲೆ ಅದಕ್ಕೆ ನಾನು ಇವಾಗ ಫುಲ್ ಪಣ ತೊಟ್ಟಿದ್ದೀನಿ. ಲೈಕ್ ನಾನು ಕುಶಾನಿದೆಲ್ಲ ಹೆಂಗೆ ಮಾಡಿದ್ವಿ ಹಂಗೆ ಇವಂದು ಮಾಡ್ಬೇಕೆಲ್ಲ ತೋರಿಸ್ಕೋಬೇಕು. ಬಿಕಾಸ್ ದೊಡ್ಡವರಾದ್ಮೇಲೆ ಕುತ್ಕೊಂಡು ನೋಡ್ಬೇಕಾದ್ರೆ ಮೆಮೊರೀಸ್ ಇರುತ್ತೆ. ಸೊ ಹಾಗೆ ಇದು ಅವನ ಲೈಫಿನ ಇದು ಒಂದು ಒಳ್ಳೆ ಮೆಮೊರಿ ಅಲ್ವಾ. ಲೈಕ್ ಅವನಿಗೆ ತುಲಾಭಾರ ಮಾಡಿಸಿರೋದು, ಅದು ದುಡ್ಡದ್ದು ತುಂಬಾ ನಮಗೆ ಸ್ಪೆಷಲ್ ಇದೆ ಆ್ಯಕ್ಚುಲಿ. ಸೊ ಹಾಗಾಗಿ ಅಲ್ಲಿ ಒಳಗಡೆ ತುಲಾಭಾರ ಮಾರೋದನ್ನೆಲ್ಲ ತೋರ್ಸಕ್ಕಂತೂ ಆಗೋದಿಲ್ಲ, ಮೊಬೈಲ್ ಅಲೋ ಇಲ್ಲ ಒಳಗಡೆ. ಸೊ ಅದಕ್ಕೆ ಅಟ್ಲೀಸ್ಟ್ ಹೋಗಿ ಬರೋದು, ಅದು ಪ್ರೊಸೆಸ್ ಹೆಂಗಿತ್ತು ಅಂತನಾದ್ರೂ ಅವನು ಮುಂದೆ ಕುತ್ಕೊಂಡು ನೋಡ್ಬೇಕಲ್ಲ. ಆಮೇಲೆ ಅವ್ನು ದೊಡ್ಡನಾದ್ಮೇಲೆ ನೀವಿಬ್ರು ನಂಗೋಸ್ಕರ ಏನ್ ಮಾಡಿದ್ರಿ ಅಂತ ಕೇಳಿದ್ರೆ, ಹಂಗೆ ನೋಡುಗುಣ ನಿಂಗೋಸ್ಕರ ನಾವ್ ಇದೆಲ್ಲ ಮಾಡ್ತಿದೀವಿ ಓಕೆನಾ, ಆಮೇಲೆ ಏನ್ ಮಾಡಿದ್ಯಾ ಅಂತ ಎಲ್ಲ ಕೇಳ್ಬೇಡ. ಏನಂತೀಯಮ್ಮ? ಕೇಳ್ತಾರ ಮಕ್ಳು, ಏನ್ ಮಾಡಿದ್ಯಾ, ಏನ್ ಬಾರಿ ಮಾಡಿ, ಯಾರು ಮಾಡ್ದಿರೋದ್ ಮಾಡ್ಬಿಟ್ಟಿದೆ. ಯಾರು ಮಾಡಿದ್ರೆ ಒಂದು ಸ್ಟೇಜ್ ಆದ್ಮೇಲೆ ಅದು ಬಂದೇ ಬರುತ್ತೆ ಬಾಯಿಂದ. ಏನ್ ಮಾಡಿದಾರೆ, ನಂಗೋಸ್ಕರ ಮಾಡಿದಾರ, ಅವ್ರ ಕರ್ತವ್ಯ ಮಾಡಿದಾರಪ್ಪ ಅಂತ ಹೇಳ್ತಾರೆ. ನಾವು ಕೋಪದಲ್ಲಿ ಒಂದೊಂದ್ಸರಿ ಹೇಳ್ಬಿಟ್ಟಿರ್ತೀವಿ. ಆಮೇಲೆ ಇವಾಗ ರಿಯಲೈಸ್ ಆಗ್ತದೆ, ನಾವು ಅಪ್ಪ ಅಮ್ಮ ಆದ್ಮೇಲೆ ನಾವು ಹೇಳ್ತಾ ಇದ್ವಿ ಅದು ತಪ್ಪು ಅಂತ ಈಗ ಗೊತ್ತಾಗುತ್ತೆ ಅಷ್ಟೇ. 12:50 ಇವಾಗ 1:25ಗೆ ಟ್ರೈನ್ ಬರೋದು. ಸೊ ಅಲ್ಲಿವರೆಗೂ ಇಲ್ಲಿ ಕೂತಿದೀವಿ ಆರಾಮ್. ಸೊ ನೋಡ್ಬೋದು ತುಂಬಾ ಚೆನ್ನಾಗಿ, ಹೌದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ತರ ಇರ್ಲಿಲ್ಲ ನಮ್ಗೆ, ಅಲ್ಲೇ ಮಲ್ಕೊಳ್ಳೋರು ಪಾಪ. ಮುಖದ ಮೇಲೆ ಹೆಂಗ್ ಇಳಿತಿದ್ಯಾ ಗುಂಡುಮ? ನೋಡು ಗುಂಡುಮ, ನಿಂಗೋಸ್ಕರ ಮಾಡ್ತಿರೋದು, ನೀನ್ ಚೆನ್ನಾಗಿರ್ಲಿ ಅಂತ ಮಗನೆ. ಸೊ ಗೈಸ್, ಇವಾಗ ಫೈನಲಿ ಟ್ರೈನಲ್ಲಿ ಕೂತಿದ್ದೀವಿ. ಸೊ ಇದು ನೋಡಿ ನಮ್ಮ ಸೀಟ್, ಇದು ಸೈಡಲ್ಲಿ ಸೈಡ್ ಲೋವರ್ ನನ್ನ ಫೇವ್ರೆಟ್ ಇದೆ ಆ್ಯಕ್ಚುಲಿ. ನಿಜ ಹೇಳ್ಬೇಕಂದ್ರೆ ಇದೊಂದು ಸೀಟು, ಮತ್ತು ಪಕ್ಕದಲ್ಲಿ ಅದೊಂದು ಸೀಟ್ ತೋರಿಸ್ಕೊಬಂದೆ. ಸೊ 2 ಸೀಟ್ ಸಿಕ್ಕಿದೆ. ನಮ್ಮ ಗುಂಡನ ಎದ್ದ. ಹಾಯ್ ಗಂಡಿ. ಗುಣವುದು ಫಸ್ಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಇದು ಅಲ್ಲ ಗಂಡಿ? ಅಲ್ಲ ಗಂಡಮ್ಮ? ಖುಷಿ ಆಗ್ಬಿಟ್ಟು ಅಲ್ಲ ಗಂಡಮ್ಮ? ಸೊ ನಮ್ದು ಇನ್ನೊಂದು ಏನಂದರೆ, ನಮ್ಮ ಪ್ರತಾಪ್ ಏನಿದ್ದಾರೆ, ಅವರು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಮಲಗದೇ ಇಲ್ಲ ನೈಟೆಲ್ಲ. ಸೇಫ್ಟಿ, ನಿನ್ನ ಕಾಪಾಡ್ಬೇಕಲ್ಲ. ಓ ಹಂಗೆ. ನಮ್ಮ ವಸ್ತುಗಳ ಜೊತೆ ನಿನ್ನ ಕಾಪಾಡಬೇಕು ಅಂತ. ವಸ್ತುಗಳು ಹೋದ್ರೆ ಹೋಯ್ತು, ನೀನು ಇರ್ಬೇಕಲ್ಲ, ಅದಕ್ಕೋಸ್ಕರ. ಸೊ ಟೈಮ್ ಇವಾಗ 1:45 ಆಗಿದೆ. ಸೊ ಟ್ರೈನ್ ಸ್ವಲ್ಪ ಡಿಲೇ ಆಯಿತು. ಸೊ ಇವಾಗ ಟ್ರೈನ್ ಬಂದಿದೆ. ಸೊ ನಾವು ಅದು ಕೂತಿದ್ದೀವಿ. ನಾನು ಸೀಟು ಓಕೆ, ನನಗೆ ಯಾವಾಗ ಅಂದ್ಕೊಂಡು ಥ್ಯಾಂಕ್ ಗಾಡ್ ಗ್ರೇಸ್ ನನಗೆ ಅದೇ ಸಿಕ್ಕಿದೆ. ನಾನು ಮಲ್ಕೊತೀನಿ, ನೀನು ಹುಷಾರು. ವಾಚ್ಮನ್ ಕೆಲಸ ಚೆನ್ನಾಗಿ ಮಾಡ್ತೀನಿ. ಓಕೆ, ನಮ್ಮ ಇವಾಗ ಹೊರಟಿದ್ದೀವಿ ನೋಡಿ. ಆಲ್ಮೋಸ್ಟ್ ಎಲ್ಲ ಮಲ್ಕೊಬಿಟ್ಟಿದ್ದಾರೆ. ಸೊ ನಾನು ಜಸ್ಟ್ ಮಲಗೋದಷ್ಟೇ. ಮತ್ತು ನಾಳೆ ಬೆಳಿಗ್ಗೆ ಇಲ್ಲಿ ಗುಡ್ ಮಾರ್ನಿಂಗ್ ಮಾಡ್ತೀನಿ. ಸೊ ಇವಾಗ ಎಲ್ಲರಿಗೂ ಗುಡ್ ನೈಟ್, ಬಾಯ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ತಿರುಪತಿ ಎಲ್ಲಿಂದಿದ್ದು? ರೇಣಿಗುಂಟ ರೈಲ್ವೆ ಸ್ಟೇಷನ್ ಇಂದ ಇವಾಗ ತಿರುಪತಿಗೆ ಹೋಗ್ತಾ ಇದ್ದೀವಿ. 13 ಕಿಲೋಮೀಟರ್ ಇದೆ. ರೇಣಿಗುಂಟ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದ್ವಿ. ಇವಾಗ ಸೀದಾ ಆಟೋ ಹತ್ಕೊಂಡು ತಿರುಪತಿಗೆ ಹೋಗ್ತಾ ಇದ್ದೀವಿ. ಐ ಮೀನ್ ನಮ್ಮ ಬುಕ್ ಮಾಡ್ತೀವಲ್ಲ ಅದಕ್ಕೆ, ತಿರುಪತಿಗೆ. ಸೊ ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಮತ್ತೆ ಇವಾಗ ತಿರುಮಲಗೆ ಹೋಗ್ಬೇಕು. ನಮ್ಮ ಊಟ ಮಾತಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಮತ್ತೆ ನೈಟ್ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ. ಚೆನ್ನಾಗಿ ನಿದ್ದೆ ಕೊಟ್ಟ ನನಗೂ. ನಾನು ಒಳ್ಳೆ ನಿದ್ದೆ ಮಾಡಿದೆ. ನೀನ್ ಮಾಡ್ದ? ನಾನು ಮಾಡಿಲ್ಲ, ವಾಚ್ಮನ್ ಕೆಲಸ ಮಾಡಿದ್ದೀನಿ. ಓಕೆ, ಸೊ ಇವಾಗ ಹೊರಟಿದ್ದೀವಿ. ನೋಡ್ಬೋದು, ಸೊ ಆಂಧ್ರ ಪ್ರದೇಶ್. ಇದು ರೋಡ್ ತುಂಬಾ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ. ಆಮೇಲೆ ಸದ್ಯಕ್ಕೆ ಏನು ಬಿಸಿಲು ಮತ್ತೆ ಶೆಕೆ ಕಾಣಿಸ್ಕೊತಿಲ್ಲ. ನೋಡ್ಬೇಕು ಇನ್ನು ಮುಂದೆ ಹೋಗ್ತಾ ನೋಡ್ಬೇಕು ಇನ್ನು ಹೆಂಗಾಗುತ್ತೆ ಅಂತ. ಸೊ ಗೈಸ್, ಇವಾಗ ರೂಮಿಗೆ ಬಂದ್ವಿ. ರೂಮ್ ನೋಡಿ ಎಷ್ಟು ಚಿಕ್ಕದಾಗಿ ಚೊಕ್ತಾಗಿ ಚೆನ್ನಾಗಿದೆ. AC ಇದೆ. ಫಸ್ಟ್ AC ಹಾಕ್ಬಿಡು. ನಿಜವಾಗ್ಲೂ ಸಕ್ಕ ಶೆಕೆ ಹೊಡಿತೈತೆ. ಬಿಸಿಲಿಲ್ಲ ಗೈಸ್, ಬಿಸಿಲಿಲ್ಲ. ಇನ್ನೂ ಸೂರ್ಯನ ಬೆಳಕು ಕೂಡ ಬೀಳ್ತಿಲ್ಲ ಎಲ್ಲೂ. ಬಟ್ ಅವನು ಸಕ್ಕತ್ತ ಶೆಕೆ ಆಗ್ತಿದೆ. ಬಟ್ ರೂಮ್ ಹೆಂಗಿರುತ್ತೋ ಅಂತ ಅನ್ಕೊಂಡೆ. ಬಟ್ ಪರವಾಗಿಲ್ಲ, ಚೆನ್ನಾಗಿದೆ ಅಲ್ವಾ? ಗುಂಡ ಇವಾಗ ಎದ್ದ ನೋಡ್ರಿ. ಹಾಯ್ ಗುಂಡು.
ಸೊ ಗೈಸ್ ಟೈಮ್ ಇವಾಗ ಎಷ್ಟು ಬಂದ್ವಾ ಟೈಮ್ ಇವಾಗ 8:50 ಆಗಿದೆ. 8:50 ಆಗಿದೆ. ಇವಾಗ ನಾವು ಬೇಗ ರೆಡಿಯಾಗಿ ಹೊರಡ್ಬೇಕು, ತಿಂಡಿ ಮಾಡ್ಕೊಂಡು ಬೇಗ ಬೇಗ ಹೊರಡ್ಬೇಕು. ಸೊ ನಂಗಂತೂ ರೂಮ್ ಇಷ್ಟ ಆಯಿತು. ಅವ್ನು ನೋಡ್ಕೊಂಡು ನಿಮಿಷ, ನಂಗಂತೂ ರೂಮ್ ಇಷ್ಟ ಆಯಿತು. ಚೆನ್ನಾಗಿದೆ, ಡೀಸೆಂಟಾಗಿ ನೋಡಿ. ಯಾಕಂದ್ರೆ ನಾವು ಇವಾಗ ಹೋಗ್ತೀವ, ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ನೈಟ್ ಸ್ಟೇ ಕೂಡ ಮಾಡಲ್ಲ, ಬೇಗ ಬಂದ್ಬಿಡ್ತೀವಿ. ಸಾರಿ, ಬೇಗ ಹೋಗ್ತೀವಿ. ಸೊ ವಾಶ್ರೂಮ್ ಹೆಂಗಿದೆ ನೋಡೋಣ. ನಾರ್ಮಲ್ ಅಷ್ಟೇ, ಏನು ಡಿಫ್ರೆಂಟ್ ಇಲ್ಲ. ಏನು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಇದು ಸಿಕ್ಕಿದೆ ಹೆಚ್ಚು ನಮಗೆ. ಎಷ್ಟು ಹುಡುಕಿದೀವಿ ಅಂದ್ರೆ ಇದೇ ಸಿಕ್ಕಿರೋದು ನಿಜವಾಗ್ಲೂ ಹೆಚ್ಚು. ಹೌದು, ಲಾಸ್ಟ್ ಮೂಮೆಂಟ್ ಅಲ್ಲ. ಇವತ್ತು ನಾವು ಬಂದಿದ್ವಿ ಇಲ್ಲಿ, ನೆನ್ನೆ ಬುಕ್ ಮಾಡಿರೋದು. ಬಟ್ ಓಕೆ, ಪರವಾಗಿಲ್ಲ. ಎಳ್ನೀರು ಕುಡಿಯೋಣ ಅಂತ ಆಟೋಯಿಂದ ಸ್ಟೇಟು ಟ್ರೈನಿಂದ ಇಳ್ದು ಆಟೋ ಹತ್ತಿ ಎಳ್ನೀರು ಕುಡಿಯೋಣ. ತುಂಬ ಎಳ್ನೀರು ಕಾಣಿಸ್ತು, ಓಕೆನಾ. ಎಳ್ನೀರು ಕುಡಿಯೋಣ ಅಂತ ನೋಡಿದ್ವಿ. ಆ್ಯಕ್ಚುಲಿ ನಮ್ಮ ಬೆಂಗಳೂರಲ್ಲಿ ಏನಂದರೆ ಎಳ್ನೀರು ಇವಾಗ 40-50 ಮ್ಯಾಕ್ಸ್ 70 to 80 ಆಗಿದೆ, ಓಕೆನಾ. ಇಲ್ಲಿ ಎಳ್ನೀರು ಸೈಜ್ ಇರೋದು ಇಷ್ಟು, ಓಕೆನಾ. ಸೈಜ್ ಇರೋದು ಇಷ್ಟಿದೆ. ನಮ್ಮ ಪಾಪಣ್ಣನ ತಲೆ ಅಷ್ಟು ಐತೆ, ಅಷ್ಟೇ ಸೈಜು. ನಮ್ಮ ಪಾಪಣ್ಣನ ತಲೆ ಅಷ್ಟು ಐತೆ, ನಮ್ಮ ಪಾಪಣ್ಣನ ತಲೆ ಅಷ್ಟು ಐತೆ ಸೈಜ್, ಇಷ್ಟೇ ಇರೋದು. ಬಟ್ ಅದ್ರ ಕಾಸ್ಟ್ ಬಂದು 150 rupees. 150 ಒಂದು ಎಳ್ನೀರು, 150. ಏನೋ ಇಷ್ಟಪ್ಪ ಇದ್ರೆ ಓಕೆ ಅನ್ಬೋದು. ಇರೋದು ಇಟೇಟ್ ಐತೆ, 150 rupees ಒಂದು ಎಳ್ನೀರು. ವಾ, ನಮಗಂತೂ ನೋಡಿ ಅಪ್ಪ ಬೇಡ ಎಳ್ನೀರು. ಗುಂಡು ಹಾಯ್ ಗುಂಡ, ಹಾಯ್. ಸೊ ಗೈಸ್, ಇವಾಗ ರೆಡಿ ಆಗಿದ್ದೀವಿ. ನೋಡ್ಬೋದು ನನ್ನ ಸೀರೆ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ವೇಟ್ ಸಿ. ಸೊ ಸ್ಯಾರಿ ಉಟ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಡ್ರೆಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ, ಮತ್ತು ಶಕೇಲಿ ಸ್ಯಾರಿ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ. ಬಟ್ ಆಮೇಲೆ ನಿಂಗಾಯಿತು, ಡ್ರೆಸ್ ಹಾಕ್ಕೊಂಡ್ರೆ ಬೈ ಚಾನ್ಸ್ ಏನಾದರೂ ಫೀಡ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಸ್ಯಾರಿ ಆದರೆ ಆರಾಮಾಗಿ ಫೀಡ್ ಮಾಡ್ಬೋದು ಅಂತ. ಸೊ ಹಾಗಾಗಿ ಸ್ಯಾರಿ ಆಪ್ ಮಾಡಿಕೊಂಡೆ, ಪ್ರತಾಪಿಗೆ ಮ್ಯಾಚ್ ಆಗೋ ಥರ. ಸೊ ನಮಸ್ತೆ. ನಮಸ್ತೆ. ತುಂಬ ಚೆನ್ನಾಗಿ ರೆಡಿ ಆಗಿದ್ದೀರಾ. ಆಮೇಲೆ ನಮ್ಮ ಪಾಪ ಗುಣವು ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿ ಮಲಗಿದ್ದಾನೆ ಅವರು ಆರಾಮಾಗಿ. ಫಸ್ಟು ಪ್ರತಾಪ್, ಆಮೇಲೆ ಅವನು, ಆಮೇಲೆ ನಾನು, 3 ಜನ ಇವಾಗ ರೆಡಿ ಆಗಿದ್ದೀವಿ. ಸೊ ಇವಾಗ ಹೊರಟಿದ್ದೀವಿ. ಇವಾಗ ಹೋಗ್ಬೇಕು. ಫಸ್ಟ್ ತಿಂದ್ಕೊಂಡು ಆಮೇಲೆ ಹೋಗೋಣ. ಸೊ ಒಂದು ಬ್ಯಾಗ್ ಎತ್ಕೊಂಡೆ, ಬಿಕಾಸ್ ಅವನು ತುಂಬ ನೀರು ಕೇಳ್ತಾನೆ, ದಾಹ ಆಗುತ್ತಲ್ಲ. ಸೊ ಇವಾಗ ಅವನಿಗೆ ನೀರು ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇಟ್ಕೊ ನಿಂತ್ಕೊ ಅಲ್ಲಿ. ಸೊ ಅದಕ್ಕೆ ನಾನು ಮನೆಯಿಂದನೇ ನೋಡಿ, ಒಂದು ನಿಮಿಷ. ಸೊ ನಾವು ನೋಡಿ ಮನೆಯಿಂದನೇ ಒಂದು ಬಾಟಲ್ ನೀರು ತಂದಿದ್ದೀನಿ. ಬಿಕಾಸ್ ಅವನಿಗೆ ಬೇರೆ ಆಚೆ ನೀರು, ಬಿಸ್ಲರಿ ನೀರಾದ್ರೂ ಫಿಲ್ಟರ್ ನೀರಾದ್ರೂ ಬೇರೆ ನೀರು ಅವನಿಗೆ ಕುಡಿಸಿದ್ರೆ ಅವನಿಗೆ ಆಗೋದಿಲ್ಲ. ಅದಕ್ಕೇ ನಮ್ಮ ಮನೆಯಿಂದನೇ ಒಂದು ಬಾಟಲ್ ಮತ್ತು ಒಂದು ಚಿಕ್ಕ ಲೋಟ ತಂದಿದ್ದೀನಿ, ಆಮೇಲೆ ತೋರಿಸ್ತೀನಿ. ಮತ್ತು ಇದೊಂದು ಬ್ಯಾಗು, ಇದೆಲ್ಲ ಒಂದು ಕರ್ಚೀಫ್, ಇದು ಒಂದು ಟವಲ್ ಟೈಪು, ಅವ್ನು ಕಕ್ತಾಗ ಇಲ್ಲ ಏನಕ್ಕಾದ್ರು ಬೇಕಾಗುತ್ತೆ, ಯೂಸ್ ಆಗುತ್ತೆ ಅಂತ. ಮತ್ತು ಒಂದು ಪ್ಯಾಂಪರ್ಸ್ ಇದೆ, ಮತ್ತು ನಾರ್ಮಲ್ ಫೋನ್ಸ್ ಇದೆ, ಒಂದು ಇಯರ್ಪಾಡ್ಸ್ ಇದೆ, ಬಾಡಿ ಲೋಷನ್, ಸನ್ಸ್ಕ್ರೀನ್. ಮೇನು ಸನ್ಸ್ಕ್ರೀನ್ ಈಸ್ ಮೇನ್. ಇಷ್ಟು ದಿವಸ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದೆ ನಾನು. ಇಷ್ಟು ವರ್ಷ ಗೊತ್ತೇ ಇಲ್ಲ ನನಗೆ. ಇತ್ತೀಚೆಗೆ ಕೆಲವೊಂದು ತಿಂಗಳಿಂದ, ಅಟ್ಲೀಸ್ಟ್ ಒಂದು 4 to 5 months ಐ ಸ್ಟಾರ್ಟೆಡ್ ಯೂಸಿಂಗ್ ಸನ್ಸ್ಕ್ರೀನ್. ಆಮೇಲೆ ಪಾಪು ಬಾಡಿ ಲೋಷನ್ ಒಂದು, ಮತ್ತು ಒಂದು ವೆಟ್ ವೈಪ್ಸ್, ಅವ್ನಿಗೇನಾದ್ರು ಬೇಕಾಗುತ್ತೆ ಅಂತ. ಸೊ ಗೈಸ್, ಇವಾಗ ಹೊರಟಿದ್ದೀವಿ. ಇಲ್ಲಿ ನೋಡಿ, ನಮ್ಮ ಮನೇಲಿ ಇದೆಲ್ಲ ಸೇಮ್ ಪ್ಲ್ಯಾಂಟ್ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡು ಪುಟ್ಟ, ಇಲ್ಲೂ ಒಂದಿದೆ. ಸೊ ಪ್ರತಾಪ್ ಲಾಕ್ ಮಾಡ್ತಿದ್ದಾರೆ, ಬಟ್ ಅದು ಬರ್ತಾ ಇಲ್ಲ ಲಾಕ್ ಮಾಡೋಕ್ಕೆ, ಏನೋ ಪ್ರಾಬ್ಲಮ್ ಆಗಿದೆ. ಸೊ ನೋಡಿ, ಬ್ಯಾಗ್ ಹಾಕ್ಕೊಂಡು ಗುಣವನ್ನು ಎತ್ಕೊಂಡಿದ್ದಾರೆ ಅವರೇನೆ. ಸೊ ಗೈಸ್, ನಾನು ನಿಮ್ಗೊಂದು ರೋಡ್ ತೋರಿಸ್ತೀನಿ. ಆ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ರೋಡು ನಾವು ಬಂದಾಗ ಇದೇ ರೋಡಲ್ಲೇ ಬಂದಿದ್ದು, ಬಟ್ ಅಷ್ಟೊಂದು ಏನು ಗೊತ್ತಾಗಲಿಲ್ಲ. ಬಟ್ ಇವಾಗ ತುಂಬ ಚೆನ್ನಾಗಿ ಅನಿಸ್ತಿದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ರೋಡ್. ಇದು ರೋಡ್ ಇದೆ, ವಾವ್, ಮಸ್ತ್ ರೋಡ್ ನೋಡಿ, ವಾವ್. ಸೊ ಇವಾಗ ಟಿಫನ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ಮದುವೆ. ಇದು ಬಿಸಿ ಜಾಸ್ತಿ ಆಗ್ತದೆ, ಗರಿ ಇಲ್ಲಿ ಕಟ್ಟಿರೋದು, ಇದು ಚೆನ್ನಾಗಿದೆ ಸಖತ್. ಇವಾಗ ಗೊತ್ತಾಗ್ತಿದೆ, ಅವಾಗಲೇ ಬಿಸಿಲಿಲ್ಲ, ನಾರ್ಮಲ್ ಓಕೆ ಥರ ಐತೆ ಅಂತಂದ್ವಿ. ಸಖತ್ ಬಿಸಿಲಿದೆ, ತಡ್ಕೊಳಕ್ ಆಗ್ತಿಲ್ಲ ಶೆಕೆ. ಗುಂಡ ಮಲ್ಕೊಬಿಟ್ಟಿದ್ದಾನೆ. ತಿಂಡಿ ಬರೀ ಇಡ್ಲಿ ದೋಸೆ ಅಷ್ಟೇ ಇರೋದು, ಬೇರೆ ಇನ್ನೇನು ಇಲ್ಲ. ಅದಕ್ಕೆ ಒಂದು ಇಡ್ಲಿ ಒಂದು ದೋಸೆ ತಗೊಂಡಿವಿ. ಸೊ ಗೈಸ್, ಒಂದು ಪ್ಲೇಟ್ ಇಡ್ಲಿ ಆರ್ಡರ್ ಮಾಡಿದ್ವಿ. ಇವಾಗ ನಾರ್ಮಲ್ ಆಗಿ 1 plate ಇಡ್ಲಿ ಅಂದರೆ ನಮ್ಮ ಕಡೆ ಎಲ್ಲ
ತಟ್ಟೆ ಇಡ್ಲಿ ಕೊಡ್ತಾರೆ 2, ಓಕೆನಾ. ಇಲ್ಲಿ ಬರೀ ಚಿಕ್ಕ ಚಿಕ್ಕ ಇಡ್ಲಿ ಕೊಟ್ಟಿದ್ದಾರೆ. ಮಾವ ನಾವು ಮನೇಲಿ ಮಾಡ್ತೀವಿ ಗೊತ್ತಾ, ಚಿಕ್ಕ ಚಿಕ್ಕ ಇಡ್ಲಿ, ಆದರೆ ಚಿಕ್ಕ ಚಿಕ್ಕ ಇಡ್ಲಿ ಕೊಟ್ಟವ್ರೆ, ಎಲ್ಲ 2, ಅದು 1 ಪ್ಲೇಟು. ಏನಂತೆ ಮುದ್ದಮ್ಮ ಇದಕ್ಕೆ? ಏನ್ ಮಾಡಕ್ಕಾಗುತ್ತೆ, ಅಲ್ವಾ, ಬಂದ್ರೆ ಅಡ್ಜಸ್ಟ್ ಆಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಬಟ್ ಚಟ್ನಿ ಚೆನ್ನಾಗಿತ್ತು, ಸಾಂಬಾರು ಅಷ್ಟಕ್ಕಷ್ಟೇ. ನೋಡೋಣ ಪುಡಿ ದೋಸೆ ಯಾವ್ದಾರು ಕೊಡ್ತಾರೆ, ಇನ್ನು ಅದಿನ್ನು ಯಾವ ಸೈಜಲ್ಲಿ ಕೊಡ್ತಾರೆ ಅಂತ. ಗೈಸ್, ಈ ಪುಡಿ ದೋಸೆ ನೋಡಿ, ಏನು ಫಸ್ಟ್ ಟೈಮ್ ತಿಂತಿರೋದು ನಾನು. ನೀನು ತಿಂದಿದ್ದೀನಿ ಈ ಪುಡಿ ದೋಸೆ, ಬಟ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಫುಲ್ ತುಪ್ಪನೇ ಸಿಕ್ಕಿದೆ ಬಾಯಲ್ಲ. ಇವಾಗ ತಿಂದಾಯ್ತು. ಪ್ರತಾಪ್ ಕ್ಯಾಬ್ ಬುಕ್ ಮಾಡ್ತಿದ್ದಾರೆ. ಬುಕ್ ಮಾಡಿದೀವಿ, ಬರ್ತಾ ಇದೆ, ಹೋಗ್ತೀವಿ ಇವಾಗ. ಎಲ್ಲಿಗೆ ಹೋದ್ವಾ ಇವಾಗ? ತಿರುಪತಿ ಬಸ್ ಸ್ಟ್ಯಾಂಡಿಗೆ. ಅಲ್ಲಿಂದ ಬಸ್ಸಿಗೆ, ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ. ಇವಾಗ ಅಲ್ಲಿ ತನಕ ಬಸ್ ಸ್ಟ್ಯಾಂಡ್ ಹೋಗೋ ತನಕ ಕ್ಯಾಬ್ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೋಗ್ತೀವಿ. ಬಿಕಾಸ್ ಈ ನಾರ್ಮಲ್ ಆಗಿ ಆಟೋದಲ್ಲಿ ಕೇಳಿದ್ರೆ ಹೆವಿ ರೇಟ್ ಹೇಳ್ತಾರೆ. 1000 ಹೇಳಿದ್ರು ಅಲ್ವಾ. ನಾವು ಸ್ಟೇಷನ್ ಇಂದ ಈ ಹೋಟೆಲ್ಗೆ 1000 ಹೇಳಿದ್ರು. ನಾವು ಬರೀ ಕಡಿಮೆ ದುಡ್ಡಲ್ಲಿ ಬಂದ್ವಿ, ಇನ್ನೂ ಕಡಿಮೆ ದುಡ್ಡಲ್ಲಿ ಬಂದ್ವಿ, ತುಂಬಾನೇ ಕಡಿಮೆ. 250, 200 ಎಷ್ಟೆಲ್ಲ ಬಂದ್ವಿ ನಾವು. 270 ರುಪೀಸಲ್ಲಿ ಬಂದ್ವಿ. 1000 ರುಪೀಸ್ ಹೇಳ್ತಾರೆ. ಗೈಸ್, ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇಲ್ಲಿ ಬಸ್ ಹುಡ್ಕೋದೆ ಹೆವಿ ಟಾಸ್ಕ್. ನಮಗೆ ಬೇರೆ ಇಲ್ಲಿ ತಮಿಳು ತೆಲುಗು ಎಲ್ಲ ಮಿಕ್ಸ್ ಇದೆ, ಬರೋದಿಲ್ಲ ಆ ಭಾಷೆ ಬೇರೆ. ಇವಾಗ ಹೆಂಗ್ ಯಾರನ್ನಾರು ಕೇಳ್ಕೊಂಡು ಹೋಗ್ಬೇಕು. ಬಸ್ ಸಿಕ್ತು, ಈ ಬಸ್ ಸಿಕ್ತು. ಬನ್ನಿ ಬೇಗ ಬಸ್ ಸೀಟ್ ಇಟ್ಕೊಬಿಡೋಣ. ಬಸ್ ಸಿಕ್ತು ನೋಡಿ, ಮುಂದೆನೆ ಕುತ್ಕೊಂಡಿದೀವಿ. ಇಲ್ಲೇನೆ ಗಾಳಿ ಬರುತ್ತೆ ಚೆನ್ನಾಗಿ ಅಂತ. ಗುಂಡ ಇದ್ದ ಇವಾಗ. ಹಾಯ್ ನೀನು, ಹಾಯ್. ಶಕೆ ಗೈಸ್, ತುಂಬಾ ಶಕೆ ಆಗ್ತಿದೆ. ನೋಡಿ ಇಲ್ಲಿ ಎಷ್ಟು ಸ್ವೆಟ್ ಆಗಿದ್ದೀನಿ, ಕಾಣಿಸ್ತಿದ್ಯಾ? ಕೀ ತಗೋಬರಕ್ ಹೋಗಿದ್ದ ಪ್ರತಾಪ್. ಸಾರಿ, ಕೀ ನೋ, ವಾಟ್ ಇಸ್ ಇಟ್? ಟಿಕೆಟ್ ತಗೋಬರಕ್ ಹೋಗಿದ್ದಾರೆ. ತುಂಬಾ ಜನ ಇದ್ರು ಹಿಂದಗಡೆ, ಅದಕ್ಕೆ ಹಿಡ್ಕೊಂಡು ಮಾತಾಡಕ್ಕಾಗಿಲ್ಲ. ತುಂಬಾ ನಾಚಿಕೆ ಆಗುತ್ತೆ ನನಗೆ ಮಾತಾಡಕ್ಕೆ. ಎಲ್ಲ ಮುಂದೆ ಹೋಗಿದ್ಕೊಂಡು ಮಾತಾಡೋದು ಅಷ್ಟು ಈಸಿ ಅಲ್ಲ. ಇಲ್ಲ ಒಂಥರ ವಿಯರ್ಡ್ ಆಗಿ ನೋಡ್ತಾರೆ, ಅದು ಸ್ವಲ್ಪ ಭಯ ಆಗುತ್ತೆ. ಗುಂಡಂಗ್ ಬರ ಸೊಳ್ಳೆ ಕಚ್ಬಿಟ್ಟಿದೆ ಇಲ್ಲಿ. ಸೊ ಗೈಸ್, ಏನ್ ಗೊತ್ತಾ, ಸೀರೆ ಉಟ್ಕೊಳ್ಳೋಕ್ಕೆ ನಂಗೆ ಭಾರಿ ಇಷ್ಟ. ಎಲ್ಲರೂ ಬರ್ಬೇಕಾದ್ರೆ ಸೀರೆ ಉಟ್ಕೊಬೇಕಂದ್ರೆ ತುಂಬಾ ಇಷ್ಟ. ಬಟ್ ಈ ನಮ್ಮ ಮಗನಿಂದ ನಿಜವಾಗ್ಲೂ ಆಗೋದಿಲ್ಲ. ಮತ್ತೆ ನೋಡಿ ಇಲ್ಲಿ ತಂದಾಗ ಸೀರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇವಾಗ ಒಂದು ತುಳ್ಳಿ ಮಸ್ಕಿ ಒದಾಡಿ ಸೀರೆ ಸುಕ್ಕಿಡ್ದು ಹೋಗ್ಬಿಟ್ಟೈತೆ ಮಾತ್ರ. ಅದೇನು ಚೆನ್ನಾಗಿರುತ್ತೆ ಆಮೇಲೆ ಹಾಕೊಳ್ಳೋಕ್ಕೆ ಮನಸ್ಸೇ ಬರೋದಿಲ್ಲ, ಮೂಡೇ ಹೊಟ್ಟೋಗ್ಬಿಡುತ್ತೆ. ಸೊ ಗೈಸ್, ಇವಾಗ ಬಸ್ ಇಳಿದ್ವಿ, ಟೆಂಪಲ್ಗೆ ಬಂದಿದ್ದೀವಿ. ನಮ್ಮ ಗುಂಡು ಫುಲ್ಲು ಪ್ಯಾಕ್ ಆಗ್ಬಿಟ್ಟವನೆ, ಅವ್ನ ಪ್ಲೇಸ್ಗೆ ಹೋಗೋನೆ. ಬುಲ್ಡೆ ಸೇಫ್ ಆಗಿರ್ಬೇಕು, ಅದಕ್ಕೆ ಅವ್ರು ಶಲ್ಯ ಹಾಕ್ಬಿಟ್ಟಿದ್ದಾರೆ ಬುಲ್ಡೆಗೆ. ಬುಲ್ಡೆ ಸುಟ್ಟೋಗ್ಬಿಡುತ್ತೆ. ಸೊ ಇವಾಗ ಹೊರಟಿದ್ದೀವಿ. ಇಲ್ಲಿ ಯಾರನ್ನಾರು ಕೇಳ್ಬೇಕು ಮುದವ, ಏನು ಎತ್ತ, ಎಲ್ಲಿ ಹೋಗ್ಬೇಕು, ಎಲ್ಲಿ ನಿಂತ್ಕೋಬೇಕು, ಮತ್ತೆ ದುಡ್ಡೆಲ್ಲಿ ಇಸ್ಕೋಬೇಕು. ಇವಾಗ ನಾವು ಅವ್ನು ಎಷ್ಟು KG ಇದ್ದಾನೋ ಅಷ್ಟು ದುಡ್ಡು ಹಾಕ್ತೀವಿ ಅಂತ ನಾವು ಅನ್ಕೊಂಡಿರೋದಲ್ವಾ. ಸೊ ಇಲ್ಲಿ ಒಂದು ಅವ್ರದ್ದೇ ಬ್ಯಾಂಕ್ ಇದೆ. ಸೊ ಅಲ್ಲಿಗೆ ತೂಕ ಆಗ್ತದೆ, ಎಷ್ಟು KG ಇದಾನೋ ನೋಡ್ಬಿಟ್ಟು ನಾವು ಕ್ಯಾಶ್ ಕೊಟ್ರೆ ಅವ್ರು ಅಲ್ಲೇ ಕಾಯಿನ್ಸ್ ಕೊಡ್ತಾರೆ. ನಾವು ಅದನ್ನ ತಗೊಂಡೋಗಿ ಒಳಗಡೆ ತುಲಾಭಾರ ಮಾಡ್ಬೇಕು. ಏನಂತೀಯಾ ಗುಣ? ಆರ್ ಯು ರೆಡಿ? ಬಟ್ ಗೊತ್ತಿಲ್ಲ ಗೈಸ್, ಇಲ್ಲಿ ಯಾರನ್ನ ಕೇಳ್ಬೇಕು, ಏನ್ ಮಾಡ್ಬೇಕು ಅಂತ. ಸುಮ್ನೆ ಬ್ಲೈಂಡ್ ಆಗಿ ನಾವಿಬ್ರು ಸುಮ್ನೆ ಬಂದ್ಬಿಟ್ಟಿದೀವಿ. ಇಲ್ಲಿ ಯಾರನ್ನಾದ್ರು ವಿಚಾರಿಸ್ಕೊಂಡು 1 by 1 ಸ್ಟೆಪ್ ಎಲ್ಲ ತಗೊಂಡು ಮುಂದೆ ಹೋಗಿ ನೋಡೋಣ ಹೆಂಗಾಗುತ್ತೆ ಪ್ರೊಸೆಸ್ ಅಂತ. ಸೊ ಗೈಸ್, ಇಲ್ಲಿ ಯಾರೋ ಸಿಕ್ಕಿದ್ರು ಅಂಕಲು. ಸೊ ಅವ್ರು ಡೈರೆಕ್ಟ್ ಕ್ಯೂ ಎಲ್ಲಿದೆ, ಅದು ಆ ಕ್ಯೂ 1.5 ವರ್ಷ ಒಂದು ಮಕ್ಳದ್ದು ಎಲ್ಲಿ ನಿಲ್ಸ್ತಾರೋ ಆ ಕ್ಯೂ ಅಂತ ಡೈರೆಕ್ಟಾಗಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಹೊರಟಿದ್ದೀವಿ. ಇವಾಗ ನಾವು ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೋಬೇಕು, ಮತ್ತು ಅವ್ನ ಬರ್ತ್ ಸರ್ಟಿಫಿಕೇಟ್ ಜೆರಾಕ್ಸ್ ತೊಗೋಬೇಕು. ಇದೆಲ್ಲ ತೊಗೊಂಡು ಹೋಗೋಣ. ಥ್ಯಾಂಕ್ಸ್ ಟು ಅಂಕಲ್, ನಡ್ಕೊಂಡು ಹೋಗ್ಬೇಕಿತ್ತು. ಕೂಲಾಗಿ ಕರ್ಕೊಂಡು ಹೋಗ್ತಾರೆ. ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೀನಿ, ಪುಟ್ಟಂದೇನೆ ಅಬೇಸ್ ಮಾಡ್ಕೊಂಬಂದಿದ್ದೀನಿ. ಆಗಲ್ಲ, ಇಲ್ಲ ಅಂದರೆ ಕಣ್ಣೆಲ್ಲ ಉರ್ದೋಗ್ಬಿಡುತ್ತೆ ಮಾತ್ರ. ಮತ್ತು ಈ ಟೆಂಪಲ್ ವೈಬೇ ಒಂಥರ ತುಂಬ ಚೆನ್ನಾಗಿದೆ. ಏನೋ ಒಂಥರ ಡಿವೈನ್ ಪ್ಲೇಸ್ ಥರ ನೋಡಿ. ಅಲ್ಲ ಅದೇ ಹೌದು, ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಿದೆ. ಬಟ್ ನಂಗೆ ರಿಗ್ರೆಟ್ ಆಗ್ತಿದೆ, ಕೆಳಗಡೆ ರೂಮ್ ಮಾಡಬಾರ್ದಿತ್ತು, ಮೇಲ್ ಮಾಡಬೇಕಿತ್ತು. ಮೇಲ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರೋದು. ನಾವು ಸ್ಟೇಷನ್ ಇಲ್ದಿ ಏನು ಅಲ್ಲಿಗೆ ಬಂದು ರೆಡಿ ಆದ್ವೋ ಅದ್ರ ಪಲ್ಲಿ ಇಲ್ಲಿಗೆ ಬಂದಿದ್ರೆ ಇನ್ನೂ ಬೇಗ ಹೋಗ್ಬೋದಿತ್ತು. ಸೊ ಫುಲ್ಲು ಚೆನ್ನಾಗೈತೆ. ಎಷ್ಟು ಜನ ಅಂದರೆ ದೇವ್ರೆ. ಆ್ಯಂಡ್ ಅವಾಗಲೇ ಹೇಳ್ದಂಗೆ ಫೋನ್ ಅಲೌ ಇರೋದಿಲ್ಲ, ಲಾಕರಲ್ಲೇ ಲಾಕ್ ಮಾಡಬೇಕು. ಬಟ್ ಲಾಕರ್ಗೆ ಹೋಗೋ ತನಕ ಎಷ್ಟು ಮಾಡ್ಬೋದು ಬ್ಲಾಗ್ ಅಷ್ಟು ಮಾಡ್ತೀನಿ ನಾನು. ಆಮೇಲೆ ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಮತ್ತೆ ಹೇಳ್ತಾ ಇರ್ತೀನಿ. ಸ್ವಲ್ಪ ಇನ್ನೂ ಶೈನೆಸ್ಸು, ಆಮೇಲೆ
ಏನು ಗೊತ್ತಾಗಲ್ಲ ಏನು ಮಾತಾಡಬೇಕು ಅಂತ, ನರ್ವಸ್ ಆಗ್ತೀನಿ. ಸೊ ಎಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಈ ಬ್ಲಾಗ್ ಔಟ್ಪುಟ್ ಹೆಂಗೆ ಬರುತ್ತೋ ಗೊತ್ತಿಲ್ಲ, ತುಂಬ ಭಯ ಆಗ್ತಿದೆ. ಮಾಡ್ತೀನಿ ಜೋಶಲ್ಲಿ ಅಂತ ಅನ್ಕೊಂಡ್ಬಂದೆ, ಬಟ್ ಐ ಆಮ್ ನಾಟ್ ಯೂಸ್ ಟು ದಿಸ್ ಅಲ್ವಾ, ಅದಕ್ಕೆ ಗೊತ್ತಾಗಲ್ಲ. ಮಾತಾಡಬೇಕು, ಚೆನ್ನಾಗಿ ಮಾತಾಡಬೇಕು, ಬಟ್ ನನಗೆ ಮಾತಾಡೋದೇ ಪ್ರಾಬ್ಲಮ್. ನನಗೆ ಮಾತಾಡೋಕ್ಕೆ ಬರಲ್ಲ ಪಟ ಅಂತ. ಗೈಸ್ ಇಲ್ಲಿ ನೋಡಿ, ಕೋತಿ ಇದೆ. ಮುನ್ಮ ಇದು ಏನು ಮುನ್ಮ, ಕೋತಿ ಅಂತೂ ಅಲ್ಲ ಇದು. ಸರ್ ಇದು ಏನೋ, ಇದು ಕೋತಿ ಅಂತೂ ಅಲ್ಲ, ಇದು ಏನಂತಾರೆ ಇದಕ್ಕೆ? ಡಿಫ್ರೆಂಟ್ ಆಗಿ ಸಕಲಾಗಿದೆ ಗೈಸ್, ಫಸ್ಟ್ ಟೈಮ್ ನೋಡ್ತಾ ಇರೋದು. ಒಂದು ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ, ಮಗು ಅಂದ್ರೆ ತಪ್ಪಿಬಿಟ್ಟು ಮಾಡಿ ಮೇಲಿಂದ ಬೀಳ್ತಾ ಇತ್ತು. ಅವಾಗ ಆಂಜನೇಯ ಸ್ವಾಮಿನ ಎಂಟ್ರಿ ಕೊಟ್ಬಿಟ್ಟು ಕರ್ಕೊಂಡು ಹೋದಂಗೆ ಈ ತರ ಒಂದು ಬಂದಿ ಕೆಳಗಡೆ ಕರ್ಕೊಂಡು ಹೋಗ್ಬಿಡ್ತು ಪ್ರಾಣಿ. ಅದು ಮಸ್ತಾಗಿತ್ತು, ಸೇಮ್ ಡಿಟೋ. ಬಟ್ ಅದು ಕೋತಿ ಅಂತೂ ಅಲ್ಲ, ಅದಕ್ಕೆ ಬೇರೆ ಏನೋ ಹೆಸರಿದೆ. ಸೊ ಯಾರಿಗಾರು ಗೊತ್ತಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಸೊ ಗೈಸ್ ಇವಾಗ ಜೆರಾಕ್ಸ್ ತಗೊಂಡಾಯ್ತು, ತಣ್ಣಗೂ ನಾನು ಜ್ಯೂಸ್ ಕುಡ್ದೆ, ಪ್ರತಾಪ್ ಮಜ್ಜಿಗೆ ಕುಡಿತು. ಇವಾಗ ಹೋಗ್ತಾ ಇದ್ದೀವಿ. ಇನ್ನ ಎಷ್ಟು ದೂರ ನಡಿಬೇಕು? ಸೊ ಎಸ್, ಫೈನಲಿ ಗೈಸ್ ಇವಾಗ ಎಂಟ್ರಿ ಕೊಟ್ಟಿದ್ದೀವಿ. ಫೈನಲಿ ಡಿಲೀಟ್ ಕೇಳಿದ್ವಿ, ಹಿಂಗೆ ಹೋಗ್ಬೇಕಂತ ಹೇಳಿದ್ದಾರೆ. ಸೊ ಈ ಕಡೆಯಿಂದ ಹೋಗಿ ಬೇಗ ಎಲ್ಲ ಮುಗಿಸ್ಕೊಂಡು ಬೇಗ ತುಲಾಭಾರ ಒಂದು ಮಾಡಿಸ್ಬೇಕು. ಫಸ್ಟ್ ಕಾಸು ಕಲೆಕ್ಟ್ ಮಾಡ್ಕೋಬೇಕು, ಎಲ್ಲಿ ಮಾಡ್ಕೊಳ್ಳೋದು ಏನು ಅಂತ ಫಸ್ಟ್ ಅದನ್ನ ತಿಳ್ಕೊಬೇಕು. ನೋಡಿ ಬೋರ್ಡಿಲಿದೆ ಬಿಲೋ 1 year. ಗೈಸ್ ನಾನು ಇಷ್ಟೇ ಬ್ಲಾಗ್ ಮಾಡೋಕ್ಕಾಗೋದು, ಇವಾಗಿನ ಬ್ಲಾಗ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಮತ್ತೆ ನಾನು ನಿಮಗೆ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ದು ಏನೇನು ಅರ್ಕೆ ಇದೆ ಎಲ್ಲ ತೀರಿಸ್ಕೊಂಡು ಮತ್ತೆ ನಾನು ಆಮೇಲೆ ಸಿಗ್ತೀನಿ. ಸ್ಪೆಷಲ್ ಎಂಟ್ರಿ ಇಲ್ಲಿ ಕೊಟ್ಟವ್ರೆ. ಇಷ್ಟ ತನಕ ನಾನು ಮಾತಾಡಿದ್ದೀನಿ, ನೀನು ಮಾತಾಡಿ ಇವಾಗ. ನಂಗೆ ಮಾತಾಡ್ ಸಾಕಾಗ್ಬಿಟ್ಟಿದೆ, ನನಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇವಾಗ ಹೇಳ್ತಾ ಇದ್ದೀನಿ, ಜನಕ್ಕೆ ಬೋರ್ ಆಗ್ಬಿಟ್ಟಿರುತ್ತೆ ನಾನು ಮಾತಾಡಿರೋದಂತೂ. ಸೊ ನೀನ್ ಹೇಳು. ಇವಾಗ ಎಲ್ಲರಿಗೂ ನಮ್ಮ ಆಡಿಯನ್ಸ್ಗೆ ಒಂದು ಕ್ವೆಶನ್ಸ್ ಕೇಳ್ತೀನಿ. ಎಲ್ಲಾ ಮಕ್ಳುನು ತಿರುಪತಿಗೆ ಫಸ್ಟ್ ಏನಕ್ಕೆ ಕರ್ಕೊಂಡ್ ಬರ್ತಾರೆ? ಓಕೆ, ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಯೋಚನೆ ಮಾಡು, ಒಂದ್ ಸ್ವಲ್ಪ ತಲೆಗೆ ಕೆಲಸ ಕೊಡು. ತಿರುಪತಿಗೆ ಏನಕ್ಕೆ ಕರ್ಕೊಂಡ್ ಬರ್ತಾರೆ? ನೀನ್ ಹೇಳಂಗ್ ಗೊತ್ತಿಲ್ಲ. ಸೇಮ್ ಎಲ್ಲಾ ದೇವಸ್ಥಾನದಲ್ಲಿ ಏನಿರುತ್ತೋ ಹಂಗೇನೆ ಅಲ್ವಾ? ಅವ್ರ ಮಕ್ಳು ಒಳ್ಳೇದಾಗ್ಬೇಕು ಅಂತ, ಅವ್ರ ಮಕ್ಳಿಗೆ ಫಸ್ಟ್ ಮುಡಿ ಕೊಡ್ಬೇಕು ಇಲ್ಲಿಂದಾನೆ ಅಂತ. ಅದಾದ್ಮೇಲೆ ವೆಂಕಟೇಶ್ವರ ಸ್ವಾಮಿದ ಆಶೀರ್ವಾದ ಇರ್ಬೇಕು ಅಂತ. ಅದೇ ತರಾನೇ ಒಂದ್ 4-5 ಇದೆ. ಏನು ಅಂತ ಯೋಚನೆ ಮಾಡಿ, ನಮ್ಮ ಆಡಿಯನ್ಸ್ ಗೊತ್ತಿರುತ್ತೆ ಪಕ್ಕ, ಅವ್ರು ಹೇಳ್ತಾರೆ. ಹೌದಾ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇರೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ತೀಯಾ? ಹೇಳ್ತೀನಿ ಬಾ, ಹೋಗ್ತಾ ಮಾಡು, ಪ್ರಶ್ನೆ ಮಾತಾಡ. ಸೊ ಇವಾಗ ಪ್ರತಾಪ್ ಕ್ವಶನ್ ಕೇಳಿದ್ರಲ್ಲ, ಅದಕ್ಕೆ ಆನ್ಸರ್ ಮಾಡಿ. ಮತ್ತೆ ನಾನು ಪ್ರಾಣಿ ತೋರ್ಸಿದ್ನಲ್ಲ, ಅದಕ್ಕೆ ಆನ್ಸರ್ ಮಾಡಿ. ಅದು ಯಾವ್ದು ಅಂತ ಹೇಳಿ. ಸಾಕಾಗೋಯ್ತು ಅಂದ್ರೆ ಎಷ್ಟು ಕೇಳ್ತೀರಾ ಅಷ್ಟು ಸಾಕಾಗೋಯ್ತು. ಇವನ್ ಹಿಡ್ಕೊಂಡು ನಾವು 1 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಬೇಗ ಬಿಡ್ತಾರೆ ಅನ್ಕೊಂಡು ಬೇಗ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಡೈರೆಕ್ಟ್ ಬಿಟ್ಬಿಡ್ತಾರೆ ಅಂತ. ಬಟ್ ಡೈರೆಕ್ಟ್ ಏನ್ ಬಿಟ್ಟಿಲ್ಲ ಗೈಸ್, ನಾರ್ಮಲ್ ಹೆಂಗ್ ಕ್ಯೂ ಇರುತ್ತೆ ಅದ್ರಲ್ಲಿ ಅರ್ಧದಲ್ಲಿ ಬಿಡ್ತಾರೆ ಅಷ್ಟೇ. ಡೈರೆಕ್ಟ್ ಆಗಿ ಏನ್ ಬಿಡಲ್ಲ. ಫಸ್ಟ್ 50% ಹೋಗುತ್ತೆ, ಇನ್ನು 50% ನಿಂತ್ಕೋಬೇಕಷ್ಟೇ. ಬಟ್ ಅವರು ಸಖತ್ ಕಷ್ಟ ಅಟ್ಲೀಸ್ಟ್ ಆ 50% ಅವರು ಫ್ರೀ ಬಿಟ್ರಲ್ಲ, ಅದೊಂದು ಕಡೆ ಖುಷಿ ಇದ್ರು. ನಂಗೆಲ್ಲಾರು ನೋಡಿ ಬೇಜಾರಾಗೋಯ್ತು. ಮಕ್ಳಿರೋನೇ ಸಪರೇಟಾಗಿ ಲೈನ್ ಮಾಡಿ ಕಳಿಸ್ಬಿಡ್ಬೇಕು. ಇವ್ ನಿಜವಾಗ್ಲೂ ನಾವು ಸಖತ್ ಹಿಂಸೆನಪ್ಪ ಮಕ್ಳನ್ನ ಕರ್ಕೊಬರೋದು ಮಾತ್ರ. ಫೈನಲಿ ಇವಾಗ ದರ್ಶನ ಚೆನ್ನಾಗಾಯ್ತು. ಆ್ಯಂಡ್ ಮೇನ್ ತುಲಾಭಾರ ಅಂತೂ ತುಂಬಾನೇ ಚೆನ್ನಾಗಾಯ್ತು. ನಾನು ಯಾವತ್ತೂ ನೋಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್. ಸೊ ಈ ಮೂಮೆಂಟ್ ನಾನು ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀನಿ. ನನ್ನ ಮಗಂಗೆ ನಂತು ತುಲಾಭಾರ ಮಾಡಿಸೋದು ದುಡ್ಡುದು ಅಂತ. ಸೊ ಫೈನಲಿ ಹೆಂಗ ಅನ್ಸ್ಬೋದು? ದರ್ಶನ ಹೇಗಾಯ್ತು? ಹಿಂಗಾಗಿ ಫುಲ್ ಎಕ್ಸಾಸ್ಟ್ ಅವ್ನು ಎತ್ಕೊಂಡು ಈ ಬಟ್ಟೆ ಹಾಕೊಂಡು ಅವನ್ಗೆ ಸುಧಾರಿಸ್ಕೊಂಡು ನೆಕ್ಸ್ಟ್ ಲೆವೆಲ್ ಕಷ್ಟ. ಮೇನ್ ಶಕೆ ಗೈಸ್, ತುಂಬಾ ಶಕೆ, ತುಂಬಾ ಹೀಟ್, ಇಲ್ಲಿ ಆಗಲ್ಲ ಇರಕ್ಕೆ. ಕೊನೆಗೆ ಮಾಡಿದ್ವಲ್ಲ, ತುಲಾಭಾರ ಆಯ್ತು, ದೇವ್ರ ದರ್ಶನ ಆಯ್ತು. ಅದು 5 ಸೆಕೆಂಡ್ ಖುಷಿ ಸೂಪರ್ ಆಗಿರುತ್ತೆ. ಸೀರಿಯಸ್ಲಿ ಗೈಸ್, ಜಸ್ಟ್ 3 to 2 seconds ಅಷ್ಟೇ ಬಿಡೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಸೆಕೆಂಡ್ ಈ ಕಡೆಯಿಂದ ಬಂದ್ರೆ, ಮ್ಯಾಕ್ಸಿಮಮ್ ಅಂದ್ರೆ 5 seconds ಅಷ್ಟೇ. ಬಟ್ ಅದೊಂದು 5 secondsಗೋಸ್ಕರ ನಾವು ಎಷ್ಟು ಹೊತ್ತು, ಎಷ್ಟು ದೂರದಿಂದ ಬಂದಿರ್ತೀವಿ, ಎಷ್ಟೊತ್ತಿಂದ ನಿಂತು ಕಾಯ್ದು ಮಕ್ಕಳನ್ನೆಲ್ಲ ಹತ್ಕೊಂಡು ಏನೇನೋ ಕಷ್ಟಪಟ್ಟು ಹೋಗಿರ್ತೀವಿ. ಬಟ್ 5 seconds ಏನಿದೆ, ಮೈ ನಿಜವಾಗ್ಲೂ ಸೀರಿಯಸ್ಲಿ ನನಗೆ ನೋಡಿದ ತಕ್ಷಣ ಮೈ ಎಲ್ಲ ಗೂಸ್ ಬಂಪ್ಸ್ ಅಂದ್ಬಿಡ್ತು. ರೋಮಾಂಚನ ಆಗುತ್ತೆ, ನಡಕ್ತೈತೆ, ಏನೋ ಚಳಿ ತಣ್ಣಗಾಗೋಯ್ತು ಮೈ, ಏನೋ ಒಂಥರ. ಸೊ ಎಸ್, ಇವಾಗ ಶಾಪಿಂಗ್ ಟೈಮ್ ಅಲ್ಲ ಮದುವೆ. ಏನ್ ಕೊಡ್ತೀಯ ಎಲ್ಲಾರ್ಗು? ಏನ್ ಬೇಕಾದ್ರೂ ಕೊಡ್ತೀನಿ. ಏನ್ ಬೇಕಾದ್ರೂ ಕೊಡ್ತೀಯ? ಎಲ್ಲ ನಿಂದನಾ? ಜೋಳ ಮಾತಾಡೋದು ಕೇಳ್ಸಲ್ಲ. ನೀನು ಸ್ಪಾನ್ಸರ್ ಮಾಡ್ತೀಯಾ? ನಾನು ಸ್ಪಾನ್ಸರ್ ಮಾಡ್ಬೇಕಾ? ಓಕೆ, ನನ್ನ ಮಗಳು ನಾನು ಮಾಡ್ತೀನಿ, ಮಿಗ್ದವ್ರಿಗೆ ನೀನ್ ಮಾಡು. ಎಲ್ಲರಿಗೂ ಮಾಡೋಣ. ಆಫ್
ಸರ್ ಇವಾಗ ಫಸ್ಟ್ ಬ್ಯಾಗ್ ತಗೊಳಕ್ ಬಂದಿದೀವಿ. ಯಾಕಂದ್ರೆ ಇವಾಗ ಐಟಮ್ಸ್ ಏನಾದ್ರು ತಗೊಂಡ್ರೆ ಬ್ಯಾಗ್ ಬೇಕು. ಯಾಕಂದ್ರೆ ನಾವು ಬ್ಯಾಗ್ ತಂದಿಲ್ಲ. ನಮ್ ಬ್ಯಾಗ್ ತಂದಿರೋದಲ್ಲಿ ಫುಲ್ ನಮ್ ಬಟ್ಟೆ ತುಂಬೋಗ್ಬಿಟ್ಟಿದೆ. ಎಕ್ಸ್ಟ್ರಾ ಏನಾದ್ರು ತಗೊಂಡ್ರೆ ಏನು ಇಡಕ್ಕಾಗೋದಿಲ್ಲ. ಅದಕ್ಕೆ ಫಸ್ಟ್ ಬ್ಯಾಗ್ ತಗೊಳೋಣ. ಫಸ್ಟ್ ಇವಾಗ ಆ ಬ್ಯಾಗ್ ತಗೊಂಡಿದೀವಿ, ದೊಡ್ಡ ಬ್ಯಾಗು. ಪ್ರತಾಪ್ ಜಾಸ್ತಿ ಐಟಮ್ ಕೊಡ್ಸುತ್ತೆ, ಅದಕ್ಕೆ ದೊಡ್ಡ ಬ್ಯಾಗ್ ತಗೊಳ್ತಿದ್ದೀವಿ. ಏನ್ ಮಧುಮ? ಬಟ್ ಕಡಿಮೆ ರೇಟ್ ಇದು. ಇದೇ ಬ್ಯಾಗ್ ನಾವು ಇವಾಗ ಬ್ಯಾಂಗ್ಳೂರ್ ತಗೋಬೇಕಂದ್ರೆ ನಿಯರ್ಲಿ 600 ತನಕ ಇರುತ್ತೆ. ಬಟ್ ಇದು ಕಡಿಮೆಗೆ ಸಿಕ್ತು, ಅದಕ್ಕೆ ಫಸ್ಟ್ ಬ್ಯಾಗ್ ತಗೊಂಡಿದ್ವಿ. ಆಮೇಲೆ ಐಟಮ್ಸ್ ತುಂಬಿಸ್ಕೊಳ್ಳೋಣ. ಸೊ ಗೈಸ್, ನಂಗೆ ಇದು ಇಷ್ಟ ಆಯ್ತು, ಚೆನ್ನಾಗಿದೆ. ಇದನ್ನ ಕುಶಾನಿಗೆ ಏನಾದ್ರು ಕೊಡ್ಸೋಣ ಅಂತ. ಇದನ್ನು ಚೆನ್ನಾಗಿದೆ ಇದು, ಅದಕ್ಕೆ ಗೈಸ್ ಇವಾಗ ಕುಶಾನಿಗೆ ಬಳೆ ನೋಡ್ತಿದ್ದೀನಿ, ಬಳೆ ತಗೊಳ್ಳೋಣ ಅಂತ. ಅವಳಿಗೆ ಬಳೆ ಅಂದ್ರೆ ಭಾರಿ ಇಷ್ಟ, ತುಂಬಾ ಇಷ್ಟ ಪಡ್ತಾಳೆ. ಅದಕ್ಕೆ ಬಳೆ, ಚೈನ್ ಏನಾದ್ರು ತಗೊಳ್ಳೋಣ ಅಂತ ನೋಡ್ತಾ ಇದೀನಿ. ಗೈಸ್ ಇವಾಗ ನೋಡಿ, ಈ ಬಳೆ ತಗೊಂಡಿದ್ದೀನಿ, ಮತ್ತೆ ಇದು ತಗೊಂಡಿದ್ದೀನಿ. ಇದೊಂಥರ ಚೆನ್ನಾಗಿದೆ, ಇಷ್ಟ ಆಯ್ತು, ಅದಕ್ಕೆ ಇವೆರಡು ಕುಶಾನಿಗೆ. ಸೊ ಗೈಸ್, ಚೇಂಜ್ ಮಾಡಿದೆ. ಇದು ಬದಲು ಇದನ್ನ ತಗೊಂಡೆ. ಇದಿಷ್ಟ ಆಯ್ತು, ಅಲ್ಲಿ ಇಷ್ಟ ಆಗಿತ್ತು ಬಟ್ ಆಗ್ಲಿಲ್ಲ, ಅದಕ್ಕೆ ಇಲ್ಲಿ ತಗೊಂಡೆ. ತುಂಬಾ ಅಂದ್ರೆ ತುಂಬಾ ಅಂಗಡಿಗಳಿದಾವೆ. ಯಾವ ಅಂಗಡಿ ಏನ್ ತಗೊಂಡ್ರೆ ಗೊತ್ತಾಗ್ತಿಲ್ಲ. ಲಾಸ್ಟ್ ಟೈಮ್ ಇಲ್ಲ ತಗೊಂಡಿದ್ದು. ಇವಾಗ ನಾವ್ ಏನ್ ತಗೊಳೋಣ, ಎಲ್ಲಿ ತಗೊಳೋಣ, ಯಾರಿಗೆ ಏನ್ ತಗೊಳೋಣ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಎಷ್ಟೊಂದು ಅಂಗಡಿ ಐತೆ, ಬಟ್ ಎಲ್ಲ ಅಂಗಡಿ ಒಂದೇ ತರ ಐತೆ. ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಏನ್ ತಗೊಳೋದಲ್ವಾ? ಫಸ್ಟ್ ನಮ್ ಗುಂಡನ್ ಕೈಗೆ ಏನಾದ್ರು ಕೊಡ್ಬೇಕು. ಅಪ್ಪ ತುಂಬಾ ಅಳ್ತಾ ಇದ್ದಾನೆ. ಫಸ್ಟ್ ಖುಷಿಗೆ ಬ್ಯಾಗ್ ತಗೊಂಡಿದೀವಿ. ಖುಷಿಗೆ ಭಾರಿ ಇಷ್ಟ, ಬಟ್ ಅವ್ನ ತಮ್ಮನೇ ಆಟಾಡ್ತವನೆ ಅವಳ್ಕು ಮುಂಚೆ. ನೋಡಿ ಇವಾಗ ಕುಶನಿಗೆ ಬ್ಯಾಗು, ಬಳೆ ಮತ್ತೆ ಚೈನ್ 3 ಫಿಕ್ಸ್ ಆಯ್ತು. ನೆಕ್ಸ್ಟ್ ಬೇರೆ ಅಮ್ಮಂಗೆ ಏನಾದ್ರು ತಗೋಬೇಕು. ಪಾಪ ನೋಡೋಣ ಏನ್ ತಗೋಣ ಅಂತ ಅವಳಿಗೆ. ಇಲ್ಲಿ ನೋಡಿ ರುದ್ರಾಕ್ಷಿಗಳು, ಎಷ್ಟು ತರಹದ ರುದ್ರಾಕ್ಷಿಗಳಿದೆ ನೋಡಿ. ದೊಡ್ಡದು, ಚಿಕ್ಕದು, ಆ ಮುಖ, ಇಷ್ಟು ಮುಖದು ಅಂತ. ಇದು ಮರ, ಇದು ರುದ್ರಾಕ್ಷಿ ಮರ. ಅದನ್ನ ಹಂಗೆ ಕಟ್ ಮಾಡಿ ಇಲ್ಲಿ ಮಾರ್ತಿದ್ದಾರೆ. ರುದ್ರಾಕ್ಷಿ ಮಧುಮ, ರುದ್ರಾಕ್ಷಿ ಮರ ಇದು. ತೋರಿಸ್ತಿದೀನಿ, ನಾನು ನೋಡಿರ್ಲಿಲ್ಲ. ಅಮ್ಮ ಹೇಳ್ತಿತ್ತು ಈ ತರ ಇಲ್ಲಿ ಇರುತ್ತೆ ತಿರುಪತಿಲಿ ಅಂತ, ಅದಕ್ಕೆ ನೋಡ್ರೆ ಚೆನ್ನಾಗಿದೆ. ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಅಮ್ಮ ಸಾಕಾಗೋಯ್ತು ನಿಜವಾಗ್ಲೂ. ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು, ಜನ ನೋಡಿ. ಸನ್ಸೆಟ್ ಆಗ್ತಿದೆ. ಸಾಮಾನುಗಳು ಎತ್ಕೊಂಡು ಇವನ್ನ ಎತ್ಕೊಂಡು ಮ್ಯಾನೇಜ್ ಮಾಡಕ್ ಆಗಲ್ಲ, ಅದು ಬಿಸಿಲು. ಹೌದು, ಇವಾಗ ಇವನ್ನೇ ಎತ್ಕೊಂಡು, ಇಷ್ಟು ಸಾಮಾನುಗಳು, ಇಷ್ಟು ಬ್ಯಾಗ್ ಎತ್ಕೊಂಡು. ಬಟ್ ಆದ್ರೆ ಸಾಮಾನು ಅಂದ್ರೆ ಕುಶಾನಿಗೆ ತಗೊಂಡಿದ್ದೀವಿ. ಆಮೇಲೆ ನಮ್ಮ ಅತ್ತೆಗೊಂದು, ನಮ್ಮ ಅಮ್ಮಂಗೊಂದು ಅಷ್ಟೇ. ಈಗ ಜಾಸ್ತಿ ಏನು ತಗೊಂಡಿಲ್ಲ. ನಾನು ಏನು ತಗೊಂಡಿಲ್ಲ, ಗುಡಗು ಏನು ತಗೊಂಡಿಲ್ಲ, ಪಾಪ ಪ್ರತಾಪೂರ್ನ ಏನು ತಗೊಂಡಿಲ್ಲ. ಅಮ್ಮ ಸಾಕಾಗೋಯ್ತು ಗೈ, ಸುಸ್ತಾಗೋಯ್ತು, ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದೀನಿ. ಇವಾಗ ಬಸ್ಸಲ್ಲಿ ಕೂತಿದೀವಿ, ಕೆಳಗೆ ಹೋಗ್ತಿದೀವಿ, ಮತ್ತೆ ರೂಮ್ಗೆ ಹೋಗ್ತಿದೀವಿ. ರೂಮ್ಗೆ ಹೋಗಿ ಆಮೇಲೆ ನೆಕ್ಸ್ಟ್ ಇನ್ನೇನ್ ಮಾಡ್ಬೋದು. ನೈಟ್ 1:30ಗೆ ಬಸ್ ಇರೋದು. ಅಲ್ಲಿವಾಗ ಏನೇನ್ ಮಾಡ್ಬೋದು ಅಂತ ನೋಡೋಣ. ಗೈಸ್ ರೋಡ್ ನೋಡಿ ಹೆಂಗಿದೆ, ನಿಮಗೆ ಕಾಣಿಸ್ತಿರ್ಬೋದು ನೋಡಿ. ಅಲ್ಲೆಲ್ಲ ರೋಡ್ಗಳು ಹೆಂಗ್ ಕಾಣಿಸ್ತಿದೆ ಅಂತ. ಅಲ್ಲೆಲ್ಲ ರೋಡ್ ಅದು. ಇವಾಗ ನಾವ್ ಅಲ್ಲಿಂದಾನೆ ಕೆಳಗೆ ಹೋಗ್ಬೇಕು ನೋಡಿ. ಹಿಂಗ್ ಕಾಣಿಸುತ್ತೆ, ಸಖತ್ತಾಗಿದೆ ಅಲ್ಲ. ನೋಡಿ 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 ನೋಡಿ, ಒಳ್ಳೆ ಟರ್ನಿಂಗ್ಸ್ ಇದೆ ಮಾತ್ರ. ಏನಾದ್ರು ತಿನ್ಕೊಂಡ್ ಬಂದ್ಬಿಟ್ಟಿದ್ರೆ ಅಲ್ಲೇ ವಾಂತಿ ಆಮ್ಲೆಟ್ ಎಲ್ಲ ನಾನು ನೋಡಿ. ಸೊ ಗೈಸ್ ಇವಾಗ ಬಂದ್ವಿ. ಅಮ್ಮ ಬೆಂದು ಹೋಗ್ಬಿಟ್ವಿ ಮಾತ್ರ ಬಿಸಿಲಲ್ಲಿ. ಪಾಪ ಮಲಗಿದಾನೆ. RCB ಮ್ಯಾಚ್ ನಡೀತಿದೆ, ಪ್ರತಾಪ್ ಮ್ಯಾಚ್ ನೋಡ್ತಿದ್ದಾರೆ ಇವತ್ತು. ಸೊ ಗೈಸ್ ಇವಾಗ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಮನೆಯವ್ರಿಗೆಲ್ಲ ಫೋನ್ ಮಾಡಿ, ಕಾಲ್ ಮಾಡಿ, ಮಾತಾಡಿ, ಎಲ್ಲ ಅಪ್ಡೇಟ್ ಎಲ್ಲ ತಿಳಿಸಿ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ? ಸ್ಟ್ರೀಟ್ ಶಾಪಿಂಗ್. ಸ್ಟ್ರೀಟ್ ಶಾಪಿಂಗ್, ಮತ್ತೆ ಶಾಪಿಂಗ್ ಅಂತ ಅನ್ಕೋಬೇಡಿ. ಊಟಕ್ಕೆ ಎಕ್ಸ್ಪ್ಲೋರ್ ಇಲ್ಲಿನ ಫುಡ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವಾಗ ಹೋಗ್ತಿದ್ದೇವೆ. ಲೈಟ್ ಹಾಕು, ಇಲ್ಲ ಯಾರು ಲೈಟ್ ಆಫ್ ಮಾಡ್ತಾರಪ್ಪ. ಸೊ ಎಸ್ ಗೈಸ್ ಇವಾಗ ಹೋಗ್ತಿದೀವಿ. ನಾನು ಹೇಳಿದ್ನಲ್ಲ ಅವಾಗ ನೆನೆ, ಇಲ್ಲೇ ನಾವು ಇಲ್ಲಿ ಲಾಡ್ಜ್ ಹತ್ರನೇ ಅಕ್ಕಪಕ್ಕನೆ ತುಂಬಾ ಸ್ಟ್ರೀಟ್ ಹೋಟೆಲ್. ಇವಾಗ ನಾವು ಬರೀ ಇವಾಗ ಚಾಟ್ಸ್ ತರ ತಿಂದು ಆಮೇಲೆ ಊಟ ಮಾಡೋಣ, ಇಲ್ಲ ಇವಾಗ್ಲೇ ಎಲ್ಲ ಚಾಟ್ಸ್ನೇ ಊಟ ತರ ಮಾಡ್ಬಿಡೋಣ. ಓಕೆ ಗೈಸ್ ನೋಡೋಣ ಬನ್ನಿ. ಇವಾಗ ಫಸ್ಟ್ ಏನ್ ಮಾಡೋಣ, ಅದ್ರ ಚಾಟ್ಸೇ ಊಟ ತರ ಮಾಡೋಣ, ಇಲ್ಲ ಚಾಟ್ಸ್ ತಿಂಡಿ ಊಟ ಮಾಡೋ. ಟೈಮ್ ಇವಾಗ ಆಲ್ರೆಡಿ 8 o'clock ಆಗಿದೆ ಅನ್ಸುತ್ತೆ, ಆಲ್ಮೋಸ್ಟ್ 8:30 ಆಗಿರ್ಬೋದು. ನೋಡೋಣ ಏನ್ ಮಾಡೋಣ ಅಂತ. ಸೊ ಗೈಸ್ ಗುಣ ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಬರೀ ಹಾಲನ್ನು ಕುಡಿದಿದ್ದಾನೆ ಅಷ್ಟೇ. ಬಟ್ ಅದು ಹಾಲನ್ಗೆ ಯಾವ ಮೂಲೆಗೂ ಸಾಲೋದಿಲ್ಲ ಪಾಪಚ್ಚಿ ಅವನು. ಸೊ ಅವನಿಗೆ ಇಡ್ಲಿ ತಿನ್ಸಕ್ಕೆ ಅಂತ ನೋಡ್ತಿದ್ದೀವಿ, ಬಟ್ ಎಲ್ಲೂ ಸಿಗ್ತಾನೆ ಇಲ್ಲ ಇಡ್ಲಿ.
ನೋಡೋಣ ಟ್ರೈ ಮಾಡ್ತೀವಿ, ಇಲ್ಲ ಅಂದ್ರೆ ಆರ್ಡರ್ ಆದ್ರೂ ಮಾಡ್ಬಿಟ್ಟು ಪಾಪ ಇವಾಗ ಏನಾದ್ರು ತಿನ್ಸ್ಲೇಬೇಕು ನೈಟ್ ಅವನಿಗೆ. ನಾವು ಬಸ್ ಹತ್ತಕ್ಕೂ ಮುಂಚೆ ನೋಡೋಣ, ನಾವು ಹುಡುಕ್ತಾ ಇದೀವಿ ನಮ್ಗೆ ಅಟ್ಲೀಸ್ಟ್ ಏನೋ ಸಿಗುತ್ತಾ ಅಂತ. ಅರೆ ನಾವು ತಿನ್ನೋ ಥರ ಎಲ್ಲೂ ಇಲ್ಲ, ಬರೀ ಜಾಸ್ತಿ ಬರೀ ನಾನ್ ವೆಜ್ಜೇ ಇದೆ. ಸೊ ಗೈಸ್ ಫೈನಲ್ ಆಗಿ ಚಾಟ್ಸ್ ಅಂಗಡಿ ಸಿಕ್ತು. ಸೊ ಚಾಟ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಗುಂಡಣ್ಣ ಏನ್ ಬೇಕು ನಿಂಗೆ? ಚಿನ್ನಿ ಇಲ್ಲ ಚಿನ್ನಿ ಇಲ್ಲ ನೋಡಿ ಚಿನ್ನಿ. ಗುಂಡಿ ಏನ್ ಬೇಕು? ಏನ್ ಬೇಕಮ್ಮ? ಏನ್ ಆರ್ಡರ್ ಮಾಡಿ ಬಂದ್ವಾ? ಮಸಾಲ ಪುರಿ. ಮಸಾಲ ಪುರಿ ಊಟ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಸದ್ಯಕ್ಕೆ ಇವಾಗ ಸ್ನಾಕ್ಸ್ ಟೈಪ್ ಸ್ವಲ್ಪ ತಿನ್ಕೊಂಡು ಆಮೇಲೆ ಲಾಸ್ಟಿಗೆ ಒಂದೇ ಸಲ ಚೆಕ್ಔಟ್ ಮಾಡ್ಕೊಂಡು ಊಟ ಮಾಡಿ ಸೀದಾ ಇದಕ್ಕೆ ಹೋಗೋಣ. ಗೋಬಿ ಚಾಟ್. ಸೊ ಸ್ವಲ್ಪ ಚಾಟ್ಸ್ ತರ ತಿನ್ಕೊಂಡು ಆಮೇಲೆ ಲಾಸ್ಟಿಗೆ ಚೆಕ್ಔಟ್ ಮಾಡಿ ಊಟ ಮಾಡಿ ಹಂಗೆ ಬಸ್ ಸ್ಟ್ಯಾಂಡ್ಗೆ ಹೋಗೋಣ, ಬಸ್ ಹತ್ತೋಣ ಅಂತ ಅನ್ಕೊಂಡಿದೀವಿ. ಸೊ ಇದು ಇವಾಗ ನಮ್ಮ ಪ್ಲಾನ್. ಸೊ ಮಸಾಲ ಪುರಿ ಬಂದಿದೆ, ಆಂಧ್ರ ಸ್ಟೈಲ್ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನೋಡೋಣ. ಹಂಗೇನಿಲ್ಲ ಗೈಸ್, ಇವಾಗ ನಾವು ಅಲ್ಲಿ ತಿನ್ವಲ್ಲ, ಅದಾದ್ಮೇಲೆ ಒಂದು ಬಜ್ಜಿ ತಿಂದ್ವಿ. ಅದಾದ್ಮೇಲೆ ಇವಾಗ ಇಲ್ಲಿ ಪಡ್ಡು ಆರ್ಡರ್ ಮಾಡಿದೀವಿ. ನಮ್ ಗುಂಡಣ್ಣಂಗೆ ಎಲ್ಲೂ ಇಡ್ಲಿ ಸಿಕ್ಕಿಲ್ಲ. ಟ್ರೈ ಮಾಡಿದ್ವಿ ಅಂದ್ರೆ ನಾವು ಒಂದ್ ನಿಮಿಷ ಎಲ್ಲ ಕ್ಲಿಯರ್ ಇಲ್ಲ. ಗೋಬಿ ಚಾಟ್ ಹೊಸದಾಗಿ ನಾವು ಟ್ರೈ ಮಾಡಿದಂದ್ರೆ ಗೋಬಿ ಚಾಟು ಚೆನ್ನಾಗಿತ್ತು ಅದೊಂಥರ. ಆಮೇಲೆ ಆಂಧ್ರ ಸ್ಟೈಲ್ ಗೋಬಿ ಚಾಟ್ ಕ್ಲೋಸ್ ಮಾಡ್ಬಿಡ್ತಾರೆ. ಅದೊಂದು ಸ್ಪೆಷಾಲಿಟಿ ಅಲ್ಲ. 8 ಗಂಟೆಗೆ ಓಕೆನಾ? ನಾವು ಎಷ್ಟು 7 ಗಂಟೆಗೆ ಅನ್ಸುತ್ತೆ, 7 ಗಂಟೆ 7 ಕಾಲಿಗೆ ಆರ್ಡರ್ ಬರ್ಬೇಕಾದ್ರೆ ನೋಡ್ಕೊಂಡ್ ಬಂದ್ವಿ. ಓಕೆ ಎಲ್ಲ ಓಪನ್ ಇದೆ, ಒಂದ್ ಅರ್ಧ ಗಂಟೆ ರೆಸ್ಟ್ ಮಾಡ್ಕೊಂಡ್ಬಂದು ಆಮೇಲೆ ತಿನ್ನೋಣ ಎಲ್ಲಾನು ಅಂತ. ಇವಾಗ 8:15 ಬಂದು ನೋಡ್ತಿದೀವಿ, ಆಲ್ರೆಡಿ ಎಲ್ಲ ಕ್ಲೋಸು. ಆಲ್ಮೋಸ್ಟ್ ಎಲ್ಲ ಅಂಗಡಿಗಳು ಕ್ಲೋಸು, ಎಲ್ಲ ಶೆಟರ್ ಹಾಕ್ಬಿಟ್ಟು ಮನೆಗೆ ಹೋಗ್ಬಿಟ್ಟಿದ್ದಾರೆ. ಎಷ್ಟು ಬೇಗ ಹೋಗ್ತಿದ್ದಾರೆ ಅಂದ್ರೆ ಇಲ್ಲೆಲ್ಲ ಬೇಗ 9 ಗಂಟೆ ಅಷ್ಟಲ್ಲಿ ಎಲ್ಲ ಲಾಕ್. ಈ ಒಂದು ಇಡ್ಲಿ ಸಿಗ್ತಿಲ್ಲ ಗೈಸ್, ಒಂದ್ ಇಡ್ಲಿ ಸಿಗ್ತಿಲ್ಲ. ಎಲ್ಲಾ ಕಡೆ ಕೇಳಿದೀವಿ, ಎಲ್ಲ ಖಾಲಿ. ಅಮ್ಮಂದಿರು ಸೀರಿಯಸ್ಲಿ ಎಷ್ಟು ಗ್ರೇಟ್ ಅಂತ ಅಂದ್ರೆ, ನಾವ್ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ಫಸ್ಟ್ ಮಕ್ಳಿಗೆ ಏನಾದ್ರು ತಿನ್ಸ್ಬೇಕು ಅಂತ ಅನ್ಕೊಂತೀವಿ. ಇವಾಗ ನಾನು ಅಷ್ಟೇ, ಫಸ್ಟ್ ಇವಾಗ ನಾವೇನು ಕರೆಕ್ಟಾಗಿ ತಿಂದಿಲ್ಲ. ಓಕೆ, ನಾಲೊಂಚು ಪಾನಿಪುರಿ ತಿಂದ್ವಿ, ಮಸಾಲ ಪುರಿ ತಿಂದ್ವಿ, ಆಮೇಲೆ ಒಂದು 4 ಬಜ್ಜಿ ತಿಂದ್ವಿ. ಇವನಿಗೆ ಇಡ್ಲಿ ಹುಡುಕಿ ಸಾಕಾಯ್ತು, ಎಲ್ಲೂ ಸಿಗ್ಲಿಲ್ಲ. ಕೊನೆಗೆ ಪಡ್ಡು ಸಿಕ್ತು. ಸೊ ಫೈನಲಿ ಪಡ್ಡು ತಗೊಂಡು ಗುಂಡಣ್ಣಂದು ಊಟ ಆಯ್ತು, ಪಡ್ಡು ತಿಂದ. ಅಳ್ತಾನೆ ಇದ್ದ ಗೈಸ್, ಅಳ್ತಾನೆ ಇದ್ದ. ಇವಾಗ ನೋಡಿ ಹೊಟ್ಟೆ ತುಂಬ, ಇವಾಗ ನಗ್ತಾ ಇದ್ದಾನೆ. ಪರವಾಗಿಲ್ಲ ಒಂದು ಸ್ವಲ್ಪ. ಸೊ ಇವಾಗ ನಾವು ಊಟಕ್ಕೆ ಬಂದಿದೀವಿ. ಏನ್ ಆರ್ಡರ್ ಮಾಡ್ತೀಯಮ್ಮ? ಸ್ಪೆಷಲ್ ಏನ್ ಬೇಕೋ ಅದು ಆರ್ಡರ್ ಮಾಡ್ತೀನಿ, ಕೇಳು. ಅಲ್ಲಿರೋ ಆಪ್ಷನ್ಸ್ ಇದೆ, ಏನ್ ಕೇಳಿದ್ರು ಆರ್ಡರ್ ಮಾಡ್ತೀನಿ. ಗೈಸ್ ಇವಾಗ ಊಟ ಮಾಡ್ಕೊಂಡ್ ಬಂದು ಮಲ್ಕೊಂಡಿದೀವಿ. ಟೈಮ್ ಇವಾಗ ಎಕ್ಸಾಕ್ಟ್ ಆಗಿ 10 o'clock ಆಗಿದೆ. 1:30 ನಮ್ಗೆ ಬಸ್ ಇರೋದು. ಸೊ ಅವಾಗ ಮತ್ತೆ ಹೋಗ್ತೀವಿ. ಸೊ ಈ ವ್ಲಾಗು ಎಷ್ಟು ಚೆನ್ನಾಗಿ ಬರುತ್ತೋ ಬರಬೋ ಒಂದು ಗೊತ್ತಿಲ್ಲ. ಬಿಕಾಸ್ ನಾನಂತೂ ನನಗೆ ಹೇಳಿದ್ನಲ್ಲ ಫಸ್ಟ್ ನಂಗೆ ಮಾತಾಡಕ್ ಬರಲ್ಲ. ಏನ್ ಮಾತಾಡ್ಲಿ, ನಾನು ಏನ್ ತೋರಿಸ್ಲಿ, ಸುಮ್ಮನೆ ಏನೋ ಒಂದು ಮಾಡ್ಬೇಕಿತ್ತು, ಮಾಡಿದೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ನಮ್ ಡೇ. ಮಾಡ್ತೀನಿ, ಕೊನೆವರೆಗೂ ಮಾಡ್ತೀನಿ. ಬಸ್ ತೋರಿಸ್ತೀನಿ, ಯಾವ ಥರ ಬಸ್ ಬುಕ್ ಮಾಡಿದ್ದೀವಿ, ಹೆಂಗೆ ಟ್ರಾವೆಲ್ ಮಾಡ್ತೀನಿ ಅಂತ. ನಾಳೆ ಬೆಳಿಗ್ಗೆ ಮನೆಗೆ ಹೋಗ್ಬಿಟ್ಟೇನೆ ಎಂಡ್ ಮಾಡ್ತೀನಿ. ಓಕೆನಾ? ಎಸ್ ಗೈಸ್, ಇವಾಗ ಬಸ್ ಸ್ಟ್ಯಾಂಡಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಬಸ್ ಬರೋಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಬೇಕು. ಬೇಗ ಬಂದು ಫುಟ್ಪಾತ್ ಮೇಲೆ ಕೂತಿದ್ದೀವಿ. ತಿನ್ನಕ್ಕೆ ಏನಾದ್ರು ಸಿಗುತ್ತೆ ತಿನ್ನೋಣ ಅಂತ ಬಂದ್ವಿ. ಅರೆ ಅಂಗಡಿನೂ ಓಪನ್ ಇಲ್ಲ, ಎಲ್ಲ 8 ಗಂಟೆ 8:15 ಲಾಸ್ಟ್ ಗೈಸ್. ಎಲ್ಲ ಬೇಗ ಬಾಗಿಲು ಹಾಕ್ಬಿಡ್ತಾರೆ ಇಲ್ಲಿ, ಅದೊಂದು ಮೇನ್ ಪ್ರಾಬ್ಲಮ್. ಹೊಟ್ಟೆ ತಿಂದಿಲ್ಲ ಜಾಸ್ತಿ, ಹೊಟ್ಟೆ ತುಂಬಿಲ್ಲ. ಬಿಕಾಸ್ ಏನ್ ಗೊತ್ತಾ, ಒಂದು ಪೂರ್ತಿ ತಿಂದ್ರೆ ಮಾತ್ರ ಅದು ಹೊಟ್ಟೆ ತುಂಬುತ್ತೆ. ಅದೇ ಇಬ್ರು ಶೇರಿಂಗ್ ಅಲ್ಲಿ ತಿಂದಿದ್ದು, ಅದು ಹೊಟ್ಟೆ ತುಂಬಿಲ್ಲ ನನಗೆ ಆಕ್ಚುಲಿ. ಒಂದ್ ಅಂಗಡಿನೂ ಓಪನ್ ಇಲ್ಲ. ಅದಕ್ಕೆ ಪ್ರತಾಪ್ ನೋಡ್ತಿದ್ದಾರೆ, ಯಾವ್ದಾರು ಒಂದು 5-10 minutes ಅಲ್ಲಿ ಯಾವ್ದಾರು ಐಟಮ್ ಬರೋದಿರೋ ತಿನ್ನೋದು ಆರ್ಡರ್ ಮಾಡ್ತೀನಿ ಅಂತ. ಜೆಪ್ಟೋ ಅಲ್ಲೇ ಸ್ವಿಗ್ಗಿ ಝೊಮ್ಯಾಟೋದೆಲ್ಲ. ಸೊ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಬರ್ತಿರೋದು. ಫಸ್ಟ್ ಟೈಮ್ ನಾನು ಚೈತ್ರಾದು ಆಸೆ ಪೂರೈಸಿದ್ದೀನಿ. ಅವ್ರಿಗೊಂದು ಆಸೆ ಇತ್ತು, ನಾನು ಸ್ಲೀಪರ್ ಬಸ್ಸಲ್ಲಿ ಹೋಗ್ಲೇಬೇಕು, AC ಬಸ್ಸಲ್ಲಿ ಅಂತ ತುಂಬಾ ದಿವಸಕ್ಕೆ ಆಸೆ ಇತ್ತು. ಅದಕ್ಕೋಸ್ಕರ ತಿರುಪತಿಲಿ ಬರ್ಬೇಕಾದ್ರೆ AC ಬಸ್ಸೇ ಬುಕ್ ಮಾಡ್ತೀನಿ ಅಂತ ಆಸೆ ಪೂರೈಸಿದೆ. ಹೌ ಡು ಯು ಫೀಲ್? ಖುಷಿ ಆಗ್ತಿದೆ. ಟ್ರೈನಲ್ಲಿ ಸ್ಲೀಪರ್ ಹೋಗಿದ್ದೀನಿ, ಅದು ಬಿಟ್ಟು ನಾನು ಬಸ್ಸಲ್ಲಿ ಸ್ಲೀಪರ್ ಯಾವತ್ತೂ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಸ್ಲೀಪರ್ ಹೋಗ್ತಾ ಇರೋದು. ತುಂಬ ಖುಷಿ ಆಗ್ತಿದೆ. ಎಷ್ಟು ಕ್ಯೂಟ್ ಆಗಿದೆ ಜಾಗ. ಇದು ಬ್ಯಾಗ್ ಇಟ್ಕೊಂಡಿದ್ದೀನಿ, ಬಾಟಲ್. ಆ್ಯಕ್ಚುಲಿ ಇಲ್ಲಿ ಬಾಟಲ್ ಕೊಟ್ಟರು ಅವರು. ನೋಡಿ ಬಾಟಲ್ ಕೊಟ್ಟಿದ್ದಾರೆ, ಸುಮ್ಮನೆ ಎಕ್ಸ್ಟ್ರಾ ಬಾಟಲ್ ತಗೊಂಡೆ. ನಾನು ತಗೊಂಡೆ, ಸುಮ್ಮನೆ ದುಡ್ಡು ವೇಸ್ಟ್. ಗುಂಡಣ್ಣ ಕೊಡ್ತಾರೆ, ರೈಟ್ ಹಾಕ್ಬೇಡ.
ಬಾಯ್, ಗುಡ್ ನೈಟ್ ಗುಂಡ. ಮಾರ್ನಿಂಗ್. ಫೇಸ್ ಮಾಸ್ಕ್ ಹಾಕೊಂಡಿದ್ದೀನಿ. ಸ್ವಲ್ಪ ಬ್ಲ್ಯಾಕ್ ಆಗ್ಬಿಟ್ಟಿತ್ತು. ಫೇಸ್ ಫುಲ್ಲು ಟ್ಯಾನ್ ಥರ ಆಗಿತ್ತು. ಸೊ ಅದಕ್ಕೆ ಫೇಸ್ ಮಾಸ್ಕ್ ಹಾಕೊಂಡಿದ್ದೀನಿ. ಸೊ ಗೈಸ್, ಟೈಮ್ ಇವಾಗ ಬನ್ನಿ 9 o'clock. ಬಸ್ ಇಲ್ದ್ವಿ, ಸೀದಾ ಮನೆಗೆ ಬಂದು ಸ್ವಲ್ಪ ಕಾಫಿ ಕುಡ್ದು ರೆಸ್ಟ್ ಮಾಡಿ ಇವಾಗ ಎದ್ದು ಈ ಪ್ಯಾಕ್ ಹಾಕ್ಕೊಂಡು ಯಾರು ಎದ್ದೇಳ್ತಾರ ಅಂತ ಕಾಯ್ತಾ ಇದ್ದೀನಿ. ಇನ್ನು ಪುಟ್ಟ ಮತ್ತು ಕುಶಾನಿ ಇಬ್ಬರು ಎದ್ದಿಲ್ಲ, ಅಮ್ಮ ಒಬ್ಬರೇ ಎದ್ದಿರೋದು. ನೋಡಿ, ಕುಶಾನಿ ಇನ್ನೂ ಮಲಗಿದ್ದಾಳೆ. ಎಪ್ಸಿ ಸಾಕಾಯಿತು, ಎದ್ದೇಳ್ತಾರೆ ಇಲ್ಲ ರಾಣಿ ಅವಳಿಗೆ. 10 ಗಂಟೆ ಕರೆಕ್ಟಾಗಿ ಟೈಮ್ ಆಗೋದು, 10-10:30 ಟೈಮ್ ಆಗೋದು ಕರೆಕ್ಟಾಗಿ. ಗುಡ್ ಮಾರ್ನಿಂಗ್ ಖುಷಿ. ಚಾಮ ಎಲ್ಲೋಗಿದ್ಲು? ತಿರುಪತಿಗೆ ಹೋಗಿತ್ತಾ? ನೀನು ಬಿಟ್ಟು ಹೋಗಿದ್ಲಾ? ನಿಂಗೆ ಬೇಜಾರಾಯ್ತಾ? ಸಾರಿ ಅಮ್ಮ, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ನಾನು. ಓಕೆನಾ? ಗುಣ ಬಿಟ್ಟು ನೆಕ್ಸ್ಟ್ ಟೈಮ್ ನೀನು ಕರ್ಕೊಂಡು ಹೋಗ್ತೀನಿ, ಓಕೆನಾ? ಗುಡ್ ಮಾರ್ನಿಂಗ್. ಮಿಸ್ ಮಾಡ್ಕೊಂಡ ನನ್ನನ್ನು? ಎಷ್ಟು ಮಿಸ್ ಮಾಡ್ಕೊಂಡೆ? ಎಷ್ಟು ಮಿಸ್ ಮಾಡ್ಕೊಂಡೆ ನನ್ನನ್ನು? 3 ಮಿಸ್ ಮಾಡ್ಕೊಂಡ? ಅದೊಂದೇ ಗೈಸ್ ಬರೋದು, 3 ಅನ್ನೋದು ಒಂದೇ ಬರೋದಕ್ಕೆ 3 ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಕುಶಾನ್ ಹೆಂಗೆ? ಕಿಚನ್ ಸೆಟ್ಟಾ? ಇಲ್ಲಪ್ಪ, ತಂದಿಲ್ಲ. ಇವಾಗ ನಿಂಗೆ ಬೇರೆ ನಾನು ಏನು ತಂದಿದ್ದೀನಿ ಗೆಸ್ ಮಾಡು. ಏನು ತಂದಿದ್ದೀನಿ? ಮೇಕಪ್ ಸೆಟ್ ಹಚ್ಚಿ ಅದಲ್ಲ, ಬೇರೆ ಏನಾದ್ರು ಹೇಳು. ನಿಂಗೆ ಏನ್ ತಂದಿದ್ದೀನಿ ತೋರ್ಸ್ಲಾ? ಕಲಿ ಕಣ್ಮುಚ್ಚು. ಆ ಕಡೆ ತಿರ್ಗೋ. ಕಣ್ಮುಚ್ಚಿದ್ಯಾ? ಕಣ್ಮುಚ್ಚು ಫುಲ್ಲು. ಬಿಡಬಾರ್ದು, ಕಣ್ಬಿಟ್ರೆ ಕೊಡಲ್ಲ. ಮುಚ್ಚು. ಸರ್ಪ್ರೈಸ್. ಚೆನ್ನಾಗೈತಾ? ಒಳಗಡೆ ಏನೋ ಐತೆ ನೋಡು. ಒಳಗಡೆ ಏನೋ ಐತೆ ನೋಡು. ಐತೆ. ಅಯ್ಯೋ, ಒಳಗಡೆ ಏನೋ ಇಟ್ಟಿದ್ದೆ ಕುಶಾರಿ. ನಾನು ಇಲ್ಲಿರ್ಬೇಕೇನೋ ಅದು. ಇಲ್ಲಿದೆ. ಇನ್ನೊಂದ್ಸರಿ ಕಣ್ಮುಚ್ಚು, ತಪ್ಪಾಯಿಸ್ಕೊಡ್ತೀನಿ. ಕಣ್ಮುಚ್ಚು ಕಳ್ಳಿ. ತಪ್ಪಾಯಿಸ್. ಥ್ಯಾಂಕ್ ಯು ಕುಸಾನಿ. ಇಷ್ಟ ಆಯ್ತಾ? ಇನ್ನೊಂದು ತಪ್ಪಾಯಿಸ್. ಕಣ್ಮುಚ್ಚಿದ್ಯಾ ತಾನೇ? ಕಣ್ಮುಚ್ಚಿದ್ಯಾ? ತಪ್ಪಾಯಿಸ್. ಅಯ್ಯೋ, ಕಣ್ಮುಚ್ಚು. ತಪ್ಪಾಯಿಸ್ ಕೊಡ್ಲಾ? ತಪ್ಪಾಯಿಸ್. ಇಷ್ಟ ಆಯ್ತಾ ಮಗಳೇ? ಚೆನ್ನಾಯ್ತಾ? ಅಮ್ಮ ತಗೋ, ಇದು ನಿನ್ಗೆ. ಇದೇ ಒಳ್ಳೇದು ಮನೇಲಿ ಇದ್ರೆ ಅಂತ ಹೇಳ್ತಾರೆ, ಬಟ್ ಏನೂ ಗೊತ್ತಿಲ್ಲ. ನೋಡಿ, ನಿನಗೆ ಗೊತ್ತಿರ್ಬೇಕು. ಹೆಂಗಿತ್ತು ಜರ್ನಿ? ಸೂಪರ್ ಆಗಿತ್ತು. ದರ್ಶನ ಚೆನ್ನಾಗಾಯ್ತಾ? ತುಂಬಾ ಚೆನ್ನಾಗಾಯ್ತು. 5 ಸೆಕೆಂಡ್ ದರ್ಶನಕ್ಕೆ, 5 ಸೆಕೆಂಡ್ ಇಲ್ಲ, 4-3 ಸೆಕೆಂಡ್ ದರ್ಶನಕ್ಕೆ ಎಷ್ಟು ದೂರ ಹೋಗ್ಬೇಕು, ಎಷ್ಟು ಕಾಯ್ಬೇಕು. ಅಲ್ಲ ಪುಟಾಣಿ, ವಾಟರ್ ಮೆಲನ್ ಅಂತೆ. ಪಾತ್ರೆ ತೊಳೆಯೋದು. ಇಷ್ಟು ಚೆನ್ನಾಗಿದೆ ಕುಚ್ಚೈ. ಇದನ್ನ ಪುಣ್ಯಕ್ಷೇತ್ರಗಳಲ್ಲೇ ತರ್ಬೇಕಂತೆ. ನಾನು ನೋಡಿದ್ದೆ, ಬಟ್ ಇಲ್ಲೆಲ್ಲ ತಗೊಳೋದಕ್ಕಿಂತ ಏನಕ್ಕೆ ಇಡ್ತಾರೆ? ಗೊತ್ತಿಲ್ಲ. ಲಕ್ಷ್ಮೀ ಸ್ವರೂಪ ಇದು. ಏನದು ಲಕ್ಷ್ಮೀ ಸ್ವರೂಪ. ಮನೇಲಿ ಒಳ್ಳೇದಾಗತ್ತೆ, ಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಮ್ಮಂಗೆ ತುಂಬಾ ಪ್ರಿಯವಾದ ವಸ್ತು ಅಂತ ಹೇಳಿ ಮನೇಲಿ ಇಡ್ತಾರೆ ಇದನ್ನ. ಒಟ್ನಲ್ಲಿ ಇದು ಒಳ್ಳೇದು ಮನೇಲಿ ಇಟ್ರೆ ಅಂತ ಗೊತ್ತು ಅಷ್ಟೇ, ಬಟ್ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಇದು ನಿಂಗೆ ಅಂತ ತಗೊಂಬಂದೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗೈತೆ. ಇಟ್ಟಿ ಪೂಜೆ ಮಾಡು. ನಿಮ್ ಮನೇಲಿ ಲಕ್ಷ್ಮಿ ಏನು ತಾಂಡವ ಆಡ್ತಾನೆ ಇಲ್ಲಿ. ನಮ್ಮ ಮನೆಗೂ ಲಕ್ಷ್ಮಿ ಬರ್ಲಿ, ನಿಮ್ಮ ಮನೆಗೂ ಲಕ್ಷ್ಮಿ ಬರ್ಲಿ. ಥ್ಯಾಂಕ್ ಯು. ಜೂಚಿ ಕೊಡ್ಸೆ ಕರ್ಕೊಂಡು ಹೋಗಿದ್ದೆ. ಯಾಕೆಂದ್ರೆ ಸುಮ್ನೆ ತಿರುಪತಿ ಕರ್ಕೊಂಡು ಹೋಗ್ತೇನೆ ನನ್ನ ಮಧ್ಯಾಹ್ನ. ನೋಡ್ದ, ನೀನ್ ಆಸ್ಪತ್ರೆಗೆ ಹೋಗೋಳು ಬ್ಯಾಗ್ ಎಲ್ಲ ಯಾಕೆ ತಗೊಂಡೋದೆ ಅಂತ ಕೇಳ್ತಾಳೆ. ನೋಡಿ, ಕ್ವಶನ್ ಮಾಡ್ಕೊತಾಳಂತೆ ಅವನ್ನ. ಎಷ್ಟ್ ಮಿಸ್ ಮಾಡ್ಕೊಂಡೆ ಗುಣಮ್ನ?
ಅಯ್ಯೋ ಅಷ್ಟೇ ಅಷ್ಟೇ ಮುದ್ದು ಅಷ್ಟೇನ ಖುಷಿ. ಗೈಸ್ ಪಾಪ ನಮ್ಮ ಅಕ್ಕಂಗೆ ವ್ಲಾಗ್ ಮಾಡೋದಕ್ಕೆ ಬರೋದಿಲ್ಲ, ತುಂಬ ಕಷ್ಟಪಟ್ಟು ಈ ವ್ಲಾಗ್ನ ಮಾಡಿದ್ದಾಳೆ ಅಂತ ಅನ್ಕೋತೀನಿ. ಪಾಪುನ ಹಿಡ್ಕೊಂಡು ಆ್ಯಂಡ್ ತಿರುಪತಿಗೆ ಹೋಗಿ ಬರೋದೇ ಒಂದು ದೊಡ್ಡ ಟಾಸ್ಕ್, ಅವ್ರಲ್ಲಿ ವ್ಲಾಗ್ ಬೇರೆ ಮಾಡ್ಕೊಂಬಂದಿದ್ದಾಳೆ. ಆ್ಯಂಡ್ ಅವಳು ಸ್ವಲ್ಪ ಜಾಸ್ತಿ ಮಾತಾಡೋದಿಲ್ಲ, ಕಮ್ಮಿ ಮಾತಾಡೋದವಳು. ಸೊ ಆದಷ್ಟು ಟ್ರೈ ಮಾಡಿದ್ದಾಳೆ. ಸೊ ಅಕಸ್ಮಾತ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸಿಕ್ಕ ನೋಡ್ತಾ ಇರಿ. ಸೈನಿಂಗ್ ಆಫ್, ಬಾಯ್.